ಓ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತೃವೃಂದದವರಿಗೂ ನಂದೀಶ್ ಸಾರ್ಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇವತ್ತು ವಾಸವಿ ದೇವಿ ದರ್ಶನಂ 216 ಪೇಜು, ವಾಸವಿಗೆ ವಿದ್ಯಾರಂಭ ಅಂತ ಹೆಡ್ಡಿಂಗು. ಅದನ್ನು ಓದ್ತೀನಿ, ಸಾರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಸವಿಗೆ ವಿದ್ಯಾರಂಭ. ಹೀಗೆ ಕುಸುಮ ದಂಪತಿಗಳು ಅಪ್ರತಿಮ ತೇಜೋನಿಧಿಗಳಾದ ವಾಸವಿ ವಿರೂಪಾಕ್ಷರಿಗೆ ಉಪನಯನ ಸಂಸ್ಕಾರವನ್ನು ಸಾಂಗವಾಗಿ ಸರ್ವಜನ ಮೋದಕರವಾಗಿ ನೆರವೇರಿಸಿದರು. ಭಾಸ್ಕರಾಚಾರ್ಯರು ರಾಜಕುಮಾರನಾದ ವಿರೂಪಾಕ್ಷನನ್ನು ಗುರುಕುಲಕ್ಕೆ ಕರೆದೊಯ್ಯಲು ಸಿದ್ಧರಾದರು. ವಿರೂಪಾಕ್ಷನು ತನ್ನ ಅಕ್ಕನನ್ನು ಅಗಲಿ ದುಃಖವಾಗದಿರದೆಂದು ತನ್ನ ಪ್ರಾಣಪ್ರಿಯೆ ಅಕ್ಕನ ತೈಲಚಿತ್ರವೊಂದನ್ನು ತನ್ನ ಬಳಿಗಿರಿಸಿಕೊಂಡನು. ತನಗೆ ವಾಸವಿಯನ್ನು ನೆನಪಿಸಿಕೊಂಡಾಗಲೆಲ್ಲ ಆ ಭಾವಚಿತ್ರದೊಡನೆ ಸಂಭಾಷಿಸಿಕೊಳ್ಳುವುದಾಗಿ ತನ್ನ ಅಕ್ಕನಿಗೆ ತಿಳಿಸಿ ಗುರುದಂಪತಿಗಳ ಜೊತೆಯಲ್ಲಿ ಆಶ್ರಮಕ್ಕೆ ಹೊರಟನು. ಇತ್ತ ಅರಮನೆಯಲ್ಲಿ ಉದ್ದಾಮ ಪಂಡಿತರಿಂದ ವಾಸವಿಗೆ ಶಿಕ್ಷಣ ಕೊಡಿಸಲು ಪ್ರತ್ಯೇಕವಾದ ಸುಂದರವಾದ ವಿದ್ಯಾಮಂದಿರವು ನಿರ್ಮಾಣವಾಗಿತ್ತು. ಅಲ್ಲಿ ವೇದಗ್ರಂಥಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ, ಅಷ್ಟಾದಶ ಪುರಾಣಗಳು, ರಾಮಾಯಣ, ಮಹಾಭಾರತ ಮತ್ತು ಭಾಗವತಾದಿ ಮಹಾನ್ ಸದ್ಗ್ರಂಥಗಳು ಶೋಭಿಸಿದವು. ಆ ಮಂದಿರವು ವೀಣೆ, ಕೊಳಲು, ಜಲತರಂಗ, ಮೃದಂಗ, ಶಂಖ, ಗೆಜ್ಜೆ, ತಾಳಗಳ ಇತ್ಯಾದಿ ವಾದ್ಯಗಳಿಂದ ಶಾರದೆಯ ಆವಾಸಸ್ಥಾನವಾಗಿ ಹೊಳೆಯಿತು. ಶಿಕ್ಷಕರು ಸರದಿಯ ಸಾಲಿನಲ್ಲಿ ಬಂದು ಕುಳಿತರು. ವಾಸವಿಯು ಸರ್ವಾಲಂಕಾರಗಳಿಂದ ಮಿರುಗುತ್ತಾ ಗಲ್ಲು ಗಲ್ಲೆಂದು ನೂಪುರ ದನಿ ಮಾಡುತ್ತಾ ಶಿಕ್ಷಕರ ಎದುರಿನಲ್ಲಿ ಬಂದು ಕುಳಿತಳು. ಅವಳ ಶಿಕ್ಷಕರು ತಾವು ಶಿಕ್ಷಣ ನೀಡಬೇಕಾದ ಬಾಲ ರಾಜಕುಮಾರಿ ಇವಳೆಯೇ ಏನು ಎಂದು ವಾಸವಿಯ ನಯನ ಕಮಲಗಳನ್ನು ನೋಡುತ್ತಿರುವಂತೆಯೇ ಅವರ ವಿದ್ಯಾಸ್ರವಂತಿಗಳು ಅಂತರ್ಮೌನ ವಾರಿಧಿಯನ್ನು ಸೇರಿ ತಟಸ್ಥವಾದಂತಾದವು. ಅವರ ವಾಕುಗಳು ವೈಖರಿ ಸ್ಥಾಯಿಯಿಂದ ಮಧ್ಯಮ ಪಶ್ಯಂತಿ ಸ್ಥಾಯಿಗೆ ಹಿಂದಿರುಗಿದವು. ಅವರ ಮನಸ್ಸುಗಳು ನಿರ್ವಿಕಲ್ಪವಾದವು, ಪ್ರಾಣಗಳು ಸ್ತಬ್ಧವಾದವು. ಈ ತನಕ ಯಥಾಶಕ್ತಿ ಜ್ಞಾನ ವಿಜ್ಞಾನಗಳಿಂದ ಶೋಭಿಸುತ್ತಿದ್ದ ಅವರ ಬುದ್ಧಿಗಳು ತೇಜೋಪೂರ್ಣವಾಗಿ ಅವರು ಸಮಾಧಿಸ್ಥರಾದರು. ಅವರಿಗೆ ಬೋಧಕ, ಬೋಧ್ಯ, ಬೋಧನವೆಂಬ ತ್ರಿಪುಟಿಯ ಅನುಭವವೇ ಇಲ್ಲವಾಯಿತು. ಸ್ವಲ್ಪ ಕಾಲ ಶಿಲೆಗಳಂತೆ ಅಚಲರಾದರು. ಯಾವ ಪರಬ್ರಹ್ಮ ಸ್ವರೂಪಿಣಿಯ ಪ್ರಾಪ್ತಿಗಾಗಿ ಯೋಗಿ ಮುನಿಗಳು ಹಗಲು ರಾತ್ರಿ ಧ್ಯಾನಾವಸ್ಥೆಯಲ್ಲಿ ಇರುತ್ತಾರೋ, ಯಾರ ಮಹಿಮೆಯನ್ನು ವರ್ಣಿಸಲಾರದೆ ದೇವೇಂದ್ರ ದಿಕ್ಪಾಲಾದಿಗಳು ಸ್ತುತಿಸಿದಾದರೋ, ಯಾರ ಲೀಲಾ ವಿನೋದಗಳನ್ನು ನಾರದಾದಿಗಳು ಹಾಡಿ ತಣಿಯುತ್ತಿರುವರೋ, ಯಾರ ಶಕ್ತಿ ಬಲ ತೇಜ ಲೀಲೆಗಳ ಗರಿಮೆಯನ್ನು ಸ್ತೋತ್ರ ಮಾಡಲು ಹೋಗಿ ಕವಿಗಳು ಭಕ್ತಿ ಭಾವ ಲೀನರಾಗಿ ಭಾಷಾಸಿರಿಯ ಸಾಲದೆ ಸೋತರೋ, ಅಂತಹ ದೇವಿಗೆ ವಿದ್ಯೆ ನೀಡುವ ಕಾರ್ಯ ನಿಮಿತ್ತ ಮಾತ್ರ ಅಭಿನಯವಲ್ಲದೆ ನಿಜ ಶಿಕ್ಷಣವಾದೀತೆ. ಸರ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಆರ್ಷೇಯ ಋಷಿ ಮುನಿಗಳ ಒಂದು
ಕಾಲದಲ್ಲಿ ಏನು ವಿದ್ಯಾಭ್ಯಾಸ ಇತ್ತು, ಆತ್ಮ ವಿಜ್ಞಾನ ಮತ್ತು ಲೋಕವಿಜ್ಞಾನ ಅಥವಾ ಅಪರಾವಿದ್ಯೆ ಮತ್ತು ಪರಾವಿದ್ಯೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತುಗಳೆಲ್ಲ ಪರಾವಿದ್ಯೆಗಳು. ರಾಮಾಯಣ, ಮಹಾಭಾರತ, ಭಾಗವತ ಇವೆಲ್ಲಾನು ಅದಕ್ಕೆ ಪೂರಕವಾದಂತ ಗ್ರಂಥಗಳು. ವೀಣೆ, ಕೊಳಲು, ಜಲತರಂಗ, ಮೃದಂಗ ಇವೆಲ್ಲಾನು ಅಪರ ವಿದ್ಯೆಗಳು. ಸೊ ಇಷ್ಟೆಲ್ಲ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತ ಒಂದು ವ್ಯವಸ್ಥೆಯನ್ನ ಮತ್ತೆ ಅದನ್ನ ಕಲಿಸ್ತಕ್ಕಂತ ಟೀಚರ್ಸ್ ಅನ್ನ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅವರು ವಿಶೇಷವಾಗಿ ಕಾರಣಿಕ ಜನ್ಮಗಳಾದ್ರಿಂದ ಅವ್ರಿಗೆ ಅನಿಸ್ತಾ ಇದು ನೆಪ ಮಾತ್ರ ಅಷ್ಟೇನೆ. ಸರ್ವ ವಿದ್ಯೆಯು ಅವ್ರ ಒಳಗಡೆಗೆ ನಿಹಿತವಾಗಿರ್ತದೆ. ಅದನ್ನ ವಿಶ್ವೋತ್ಸವ ಅಷ್ಟನ್ನೇ ಇಲ್ಲಿ ಮಾಡಬಹುದಾದಂತ ಕೆಲಸ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಾಕ್ಕುಗಳು ಅಂತ ಅಂದ್ರೆ ಇಲ್ಲಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಹೇಳಿ ಅದಕ್ಕೆ ವಾಕ್ ಅಂತ ಕರೀತಾರೆ. 4 ಆಯಾಮಗಳಲ್ಲಿ ಶರೀರದಿಂದ ಅದ ಮೇಲೆ ಕೇಳುತ್ತೆ. ಅದನ್ನ ಇಲ್ಲಿ ಚೋದಿಸ್ತಾ ಇದ್ದಾರೆ ಈ ಶಿಕ್ಷಕರು. ವೈಖರಿ ಸ್ಥಾಯಿಯಿಂದ ಮಧ್ಯಮ, ಪಶ್ಯಂತಿ ಸ್ಥಾಯಿಗೆ ಹಿಂತಿರುಗಿದವು ಅಂತ ಅಂದ್ರೆ ಅದು ನಿಶಬ್ದದಿಂದ ಎದ್ದ ಶಬ್ದ ಮತ್ತೆ ನಿಶಬ್ದವೇ ಆಗಿ ದೇಹದಲ್ಲಿ ಆಯಾಯ ಸ್ಥಾನಗಳನ್ನ ಸ್ಪರ್ಶಿಸಿದ್ರೆ ಅವು ಪ್ರಚೋದಿಸಲ್ಪಡ್ತವೆ. ಗುರುವಿನ ಮಾರ್ಗದೊಳಗಡೆಗೆ ಬಂದಂತ ಶಬ್ದ ಶಿಷ್ಯನ ಶರೀರದೊಳಗಡೆಗೆ ಹೋಗುವಾಗ ಆಯಾಯ ಹಂತದಲ್ಲಿ ಶಬ್ದದ ಸಾಧ್ಯತೆಗಳೇನಿದಾವೆ, ವೈಖರಿ, ಮಧ್ಯಮ, ಪಶ್ಯಂತಿ, ಪರ, ಆ ಸ್ಥಾನಗಳನ್ನು ತಲುಪಿ ಅಲ್ಲಿನ ಚೋದನೆಗೆ ಕಾರಣ ಆಗ್ತವೆ ಅಂತ ಅದು ಬೋಧನೆ ಅಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಕ್ತ ಗುರು, ಸರ್ವಶಕ್ತನಾಗಿರ್ತಕ್ಕಂಥ ಗುರು ಮಾತ್ರ ಅಂತದ್ದೊಂದು ಬೋಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಉಂಟು. ಅದನ್ನ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಅಂದರೆ ಪರಾಪಶ್ಯಂತಿ ಅಂದರೆ ಸರ್ ನಮಗೆ ಶಬ್ದ 4 ಆಯಾಮಗಳಲ್ಲಿ ಇದೆ. ಒಂದು ವೈಖರಿ, ಮಧ್ಯಮ, ಪಶ್ಯಂತಿ, ಪರ ಅಂತ ಹೇಳಿ 4 ಆಯಾಮಗಳಲ್ಲಿ ಅದು ಶರೀರದಲ್ಲಿ ಉತ್ಪತ್ತಿ ಆಗಿದೆ. ಪರ ಅನ್ನೋದು ಮೂಲಾಧಾರದಿಂದ ಹೇಳುತ್ತೆ, ಮಣಿಪುರದ ಮೂಲಕ ಬಂದು ಹೃದಯಕ್ಕೆ ಬರುವಾಗ ಅದು ಪಶ್ಯಂತಿಯಾಗಿ, ಕಂಠಕ್ಕೆ ಬರುವಾಗ ಮಧ್ಯಮ ಆಗಿ, ಬಾಯಿಯಿಂದ ಈಚೆ ಬರುವಾಗ ವೈಖರಿ ಆಗಿದೆ. ಅಂದ್ರೆ ಪಶ್ಯಂತಿಯಾಗಿ ಅಂತಂದ್ರೆ ಅಲ್ಲಿ ಕಾಣ್ಬೋದಾ ಆ ಭಾವನ? ಒಳಗಡೆ ದರ್ಶನ ಆಗಿ ಅಂತರ್ದರ್ಶನಕ್ಕೆ ಪಶ್ಯಂತಿ ಅಂತ ಕರೀತಾರೆ. ಅಲ್ಲಿ ಯಾವ ಭಾವನೆ ಬರ್ತಾ ಇದೆ ಅಂತನೂ ನಾವು ನೋಡ್ಕೋಬಹುದು. ಅಲ್ಲಿ ನಮ್ಗೆ ಗೊತ್ತಾಗ್ತಿದ್ರೆ ನಾವು ಈಚೆ ಕಡೆ ವೈಖರಿ ಮಾಡಕ್ ಆಗಲ್ಲ. ಅದಕ್ಕೆ ಬಾಯಿ ಒಳಗಡೆಗೆ ನಾಲಿಗೆ ಯಾವ ತರದಲ್ಲಿ ಸ್ಪಂದಿಸ್ಬೇಕು ಅದೆಲ್ಲ ಮೊದಲೇ ಗೊತ್ತಾಗದೆ ಹೋದ್ರೆ ಅದು ಈಚೆ ಕಡೆಗೆ ಇನ್ಸ್ಟ್ರೂಮೆಂಟ್ ಇಂದ. ಈಗ ಸಂಗೀತಗಾರ ಒಂದು ಹಾಡನ್ನ ಹಾಡುವಾಗ ಅದು ಒಳಗ್ ನೋಡ್ತಾನ, ಪಶ್ಯಂತಿ ಆದ್ಮೇಲೆನೆ ವೈಖರಿ ಆಗಿಸೋದು. ಹಾಗೇನೆ ತಬಲಾ, ಇನ್ನೊಂದು ಮತ್ತೊಂದು ಹಾರ್ಮೋನಿಯಂ ನುಡ್ಸೋರು ಅಷ್ಟೇನೆ. ಮುಂದೆ ಏನಿದೆ ಶ್ರುತಿ, ಏನಿದೆ ಲಯ, ಆರೋಹಣ, ಅವರೋಹಣ, ಇದೆಲ್ಲಾನು ಒಳಗಡೆ ಅವನು ಅನುಭವಿಸಿ ಆಮೇಲೆ ಅದನ್ನ ವ್ಯಕ್ತ ಮಾಡ್ತಾನೆ ಇಲ್ಲಿ ಈಚೆ ಕಡೆಗೆ. ಇಲ್ಲಂದ್ರೆ ಸುಮ್ನೆ ಏನೇನೋ ಮಾತಾಡ್ದಂಗ ಆಗತ್ತೆ. ಮೇಷ್ಟ್ರಂಗ ಹೆಂಗಂದ್ರಂಗೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರೋಲ್ಲ. ಅದಕ್ಕೆ ಕವಿಗಳು ಬರೀ ಶಬ್ದ ಅಲ್ಲ, ಅದು ಶಬ್ದದ ಆಯಾಮಗಳು 4 ಆಯಾಮಗಳು ಗೊತ್ತಿರ್ಬೇಕು. ಗೊತ್ತಿದ್ರೆ ಮಾತ್ರ ಅವನು ಅದನ್ನ ಅಲ್ಲಿ ಟೀಚ್ ಮಾಡ್ತಾನೆ, ಬೋಧಿಸ್ತಾನೆ. ಬೋಧೆ ಅಂದ್ರೆ ಅದೇ ಅರ್ಥ. ಬೋಧೆ ಅಂತ ಅಂದ್ರೆ ಅವನಿಗೆ ಮೊದಲು ಆಗಿರ್ಬೇಕಂತ ಅನುಭವ. ಅದಾಗದೆ ಹೋದ್ರೆ ಏನಾಗುತ್ತೆ, ಬರೀ ಮಾತಾಗುತ್ತೆ, ಬರೀ ಶಬ್ದ ಆಗುತ್ತೆ. ಶಬ್ದ, ಅರ್ಥ, ನಾದ, ಬೋಧ 4 ಹಂತಗಳಲ್ಲಿ ಅದು. ಶಬ್ದ, ಅರ್ಥ, ನಾದ, ಬೋಧ ಅಂತನಾ? ಹೌದು. ಈ 4 ಆಯಾಮಗಳಲ್ಲಿ ನಮ್ಮ ಮಾತು ವ್ಯಕ್ತವಾಗೋದು. ಟೀಚಿಂಗ್ ಇರ್ತದೆ. ಅಂದರೆ ಅಲ್ಲಲ್ಲೇ ಸ್ತಬ್ಧ ಆಗಿಬಿಟ್ಟಾಗ ಅದು ಇನ್ನೂ ಆಳವಾದ ಒಂದು ಸೈಲೆನ್ಸ್ಗೆ ಹೋಗುತ್ತೆ ಅಂತ. ಒಳಗಡೆ ಹೋಗ್ತಾ ಹೋಗ್ತಾ ಅದು ಹುಡುಗನಿಗೂ ಬೋಧವಾಗಬೇಕು. ಇಲ್ಲದೆ ಹೋದ್ರೆ ಟೀಚಿಂಗ್ ಅಂತ ಆಗಲ್ಲ, ಕಲಿಕೆ ಆಗಲ್ಲ. ಅಂದ್ರೆ ಅದ ಅನುಭವಿಸಿ ಇವರು ಮಾತಾಡ್ಬೇಕು. ಇವನ ಅನುಭವ ಶಿಷ್ಯನ ಅನುಭವ ಆಗ್ಬೇಕಾದ್ರೆ
4 ಹಂತಗಳಲ್ಲಿ ಅವನಿಗೆ ಅನುಭವ ಇರಬೇಕು ಮೇಷ್ಟ್ರಿಗೆ. ಗುರುವಿಗೆ ಅದನ್ನ ಅವನು ಹೇಳುವಾಗ ಶಿಷ್ಯನಿಗೂ 4 ಹಂತಗಳಲ್ಲಿ ಅನುಭವ ಆಗ್ಬೇಕು ಅವನ ಶರೀರದಲ್ಲಿ ಆಯಾ ಅವ- ಒಂದು ಅವ- ಸ್ಥಳದಲ್ಲಿ. ಆಯಾಯ ಅನುಭವಗಳಾದಾಗ ಅವನಿಗೆ ಅಲ್ಲಿ ಕಲಿಕೆ ಆಯ್ತು. ಆದರೆ ಅದನ್ನ ನೋಡೋದಕ್ಕೆ ಬಂತು ಅಂದರೆ ಅವರು ಹೇಳಿದ್ದನ್ನು ಇವರು ಅನುಸರಣೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಕಲಿಕೆ ಆಗುತ್ತೆ ಅಂತ. ಹಾಂ, ಲರ್ನಿಂಗ್ ಈಸ್ ನಥಿಂಗ್ ಬಟ್ ದಿ ಚೇಂಜ್ ಇನ್ ದಿ ಬಿಹೇವಿಯರ್ ಅಂತ. ಕಲಿಕೆ ಅಂದ್ರೆ ಏನು ಅಂದ್ರೆ ಅವನ ವರ್ತನೆಯಲ್ಲೇ ಪರಿವರ್ತನೆಯೇ ಕಲಿಕೆ ಅಂತ. ಓಹ್, ಬರೀ ಕಲಿಕೆ ಅಂದರೆ ಬರೀ ತಿಳ್ಕೊಳ್ಳೋದಲ್ಲ. ಅಲ್ಲ ಆ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ. ಓಹೋ, ನಾವು ಸುಮ್ಮನೆ ಬರೀ ಕೇಳ್ತಾನೆ ಇರ್ತೀವಿ ಅಷ್ಟೇ. ನಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಾ ಇಲ್ವ ಅಂತ ನಮ್ಗೆ ನೋಡ್ಕೊಳಕ್ಕೆ ಬರ್ತಾ ಇಲ್ಲ. ಬದಲಾವಣೆ ಆಗಿಲ್ಲ ಅಂದ್ರೆ ಕಲಿಕೆ ಆಗಿಲ್ಲ ಅಂತಾನೆ ಅರ್ಥ. ಓಹೋ, ಇಂತಹ ನಿಮಿತ್ತ ಮಾತ್ರ ಅಭಿನಯವಲ್ಲವೇ ನಿಜ ನಿಜ ಶಿಕ್ಷಣವಾದೀತೆ ಅಂತ ಅವ್ರಿಗೆ ಕ್ವಶನ್. ಅದನ್ನೇ ನಾನು ಹೇಳಿದ್ದನ್ನೇ ಅವರು ಹೇಳ್ತಾ ಇದ್ದಾರೆ. ಮತ್ತು ಶ್ರೀಕೃಷ್ಣನಿಗೂ ಅಷ್ಟೇ ಅಲ್ವಾ, ಅವರ ಒಂದು ಸಾಂದೀಪ ಋಷಿಮನಿ ಆಶ್ರಮದಲ್ಲಿ ಇದ್ದು ನೆಪ ಮಾತ್ರ ನನಗೆ ಇದು ಮಾಡ್ತಾ ಇರೋದಷ್ಟೇ. ನಿನ್ನೆ ಅಂಥವನಿಗೆ ನಾನು ಗುರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಮಹಾಪುರುಷರೆಲ್ಲಾನು ಸುಮ್ಮನೆ ನೆಪಕ್ಕಷ್ಟೇನೆ ಇಲ್ಲಿನ ಲೋಕದ ರೂಢಿಗಳನ್ನ ಪಾಲಿಸ್ತಾರೆ. ಈವನ್ ರಾಮಂದು ಅಷ್ಟೇ, ವಸಿಷ್ಠರಲ್ವಾ? ಎಲ್ಲರೂ ಅಷ್ಟೇ ಲೋಕ ರೂಢಿಗೆ ಒಪ್ಪಿಗೆಯನ್ನ ಕೊಟ್ಟು ಬರ್ತಾರಲ್ಲ ಇಲ್ಲಿ ಶರೀರಕ್ಕೆ. ಹಾಂ, ಈ ಲೋಕ ರೂಢಿಗಳನ್ನ ಅವರು ಪಾಲನೆ ಮಾಡ್ತಾರೆ. ಮುಂದಕ್ಕೆ ಹೋಗ್ತೀನಿ ಸರ್. ಸರಸ್ವತಿ 4:15 ಒಂದು ಮೀಟಿಂಗ್ ಇದೆ ಪಿ ಯು ಬೋರ್ಡ್ ಡೈರೆಕ್ಟರ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ. ಹಾಂ, ಸರಿ, ಹೋಗಿರಂತೆ. ಸರಸ್ವತಿ ಪುತ್ರರಾಗಿ ತನ್ನನ್ನು ಜನ್ಮಾಂತರಗಳಿಂದಲೂ ಉಪಾಸಿಸುತ್ತಾ ಬಂದಿದ್ದ ಈ ಶಿಕ್ಷಕರ ರೂಪದ ಉಪಾಸಕರಿಗೆ ಅವರ ಸಾಧನಾ ಫಲ ಪ್ರಧಾನ ಕಾರ್ಯ ಮುಗಿಯಿತೆಂದು ದೇವಿಯು ತನ್ನ ಲೀಲಾ ಪ್ರದರ್ಶನದ ಇಚ್ಛೆಯನ್ನು ಹಿಂತೆಗೆದುಕೊಳ್ಳುತ್ತಿದ್ದಂತೆಯೇ ಅವರಿಗೆ ಬಾಹ್ಯಪ್ರಜ್ಞೆ ಬಂದಂತಾಯಿತು. ಅಂದರೆ ಇವಳ ಇಚ್ಛೆಯಿಂದ ಅದು ಆಗ್ತಾ ಇದೆ ಅಂತಾನೆ ಸರ್? ಹೌದೌದು, ಈಶ್ವರ ಇಚ್ಛೆಯೇ ಮಾನವನ ಇಚ್ಛೆ ಅಥವಾ ಮಾನವನ ಇಚ್ಛೆಯ ಒಳಗಡೆಗೆ ಈಶ್ವರನ ಇಚ್ಛೆ ಅನ್ನೋದು ಇರ್ತದೆ. ಹಾಗಾಗಿ ಸ್ವತಂತ್ರ ಯಾರು ಇಲ್ಲ ಇಲ್ಲಿ. ಸ್ವತಂತ್ರ ಅಂದರೆ ನಾವು ಮಾತಾಡ್ತಾ ಇದ್ದೀವಿ, ನಮ್ಗೆ ಸ್ವತಂತ್ರ ಇಲ್ವಾ ಅಂತ ಕೇಳೋಂಗಿಲ್ವಾ? ಎಲ್ಲಿದೆ ಸ್ವತಂತ್ರ ಹೇಳಿ? ಸ್ವತಂತ್ರ ಅಂದ್ರೇನು? ನಮಗೆ ಮಾತಾಡೋ ಸ್ವತಂತ್ರ ಇದೆ ಅಂತ ಹೇಳಿ ಹೆಂಗಂದ್ರಂಗೆ ಮಾತಾಡಂಗಿಲ್ಲ. ಅದಕ್ಕೆ ನಿಯಮ ಇದೆ. ಈ ಮಾತಾದ್ಮೇಲೆ ಈ ಮಾತೇ ಬರ್ಬೇಕು, ಈ ಅಕ್ಷರ ಈ ವ್ಯಂಜನ ಜೊತೆಗೆ ಸೇರ್ಬೇಕು, ನೀವು ಸ್ವರ ವ್ಯಂಜನಗಳನ್ನ ಸೇರಿಸಿಯೇ ಅದು ಶಬ್ದ ಈಚೆ ಬರ್ಬೇಕು, ಶಬ್ದ ಇನ್ನೊಂದು ಶಬ್ದವನ್ನ ಹಿಂಬಾಲಿಸ್ಬೇಕು. ಹಿಂಗಾಗಿ ಅಗೋಚರವಾದ ಪ್ರಕೃತಿ ನಿಯಮಗಳು ಇದಾವೆ. ನೀವು ಇವಾಗ ಇದಕ್ಕಿದ್ದಂಗೆ ತಮಿಳ್ ಮಾತಾಡಕ್ಕಾಗಲ್ಲ, ಕನ್ನಡದ ಜೊತೆಗೆ ತಮಿಳ್ ಶಬ್ದ ಸೇರ್ಸಕ್ಕಾಗಲ್ಲ, ಕನ್ನಡ ಜೊತೆಗೆ ಇಂಗ್ಲಿಷ್ ಶಬ್ದ ಏನೋ ಸೇರ್ಸಕ್ಕಾಗಲ್ಲ, ಅದು ಏನೋ ಪದ ತಗೊಂಬಂದು ಇನ್ನೇನೋ ಪದದ ಜೊತೆ ಸೇರ್ಸಕ್ಕಾಗಲ್ಲ. ಅಲ್ಲಿ ನಿಯಮಬದ್ಧವಾಗಿ ಮಾತಾಡ್ಬೇಕಲ್ಲ. ಎಲ್ಲಿ ಸ್ವತಂತ್ರ ಇದೆ? ಅದು ಗೊತ್ತಿಲ್ಲ. ಈ ಕಾಫಿ ಮಾಡ್ಬೇಕಾದ್ರೆ ಟೀ ಪುಡಿ ಹಾಕಂಗಿಲ್ಲ, ಕಾಪಿನ ಹಾಕ್ಬೇಕು, ಟೀನ ಹಾಕ್ಬೇಕು ಅನ್ನೋದು ಗೊತ್ತು. ಅವೆಲ್ಲ ನಿಯಮ ತಾನೆ. ನಿಯಮಬದ್ಧವಾಗೇನೆ ಜಗತ್ ನಡೀತಾ ಇದೆ. ನಿಯಮ ಮೀರಿ ಇಲ್ಲಿ ಏನು ನಡೆಯಲ್ಲ ಅಂತ. ಶರೀರನೂ ಅಷ್ಟೇನೆ. ನೀವು ಮಾತಾಡುವಾಗ ನಿಮ್ಮ ಶರೀರದೊಳಗೆ ಇಂತಿಷ್ಟು ಪ್ರಮಾಣದಲ್ಲಿ ಉಸಿರು ಅನ್ನೋದು ಒಳಗಡೆ ಹೋಗ್ಲೇಬೇಕು. ಇಂತಿಷ್ಟು ಪ್ರಮಾಣದಲ್ಲಿ ಅಂತ ಅದು ನಿಯಮಕ್ಕೆ ಒಳಗಾಗಿ ಈಚೆಗೆ ಬರ್ಬೇಕು. ಇಲ್ಲದೆ ಹೋದ್ರೆ ಅದು ವಿಕಾರ ಆಗತ್ತೆ, ಮಾತಾಗಲ್ಲ. ಅದ್ರೊಳಗಡೆಗೆ ಆರೋಹಣ ಅವರೋಹಣ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಎತ್ತರಿಸ್ಬೇಕು, ಅವೆಲ್ಲಾನು ಇದಾವೆ ನಿಯಮಗಳಿದಾವೆ. ವ್ಯಾಕರಣ ನಿಯಮಗಳಿದಾವೆ, ಸ್ವರ ಸಂಧಿ ಸಮಾಸಗಳಿದಾವೆ. ಅವನ್ನೆಲ್ಲ ಫಾಲೋ ಮಾಡ್ಲೇಬೇಕಲ್ಲ. ಆ ವ್ಯಾಕರಣಗಳ ಸಮೇತ ಮಾಡಿದಾಗ ಶರೀರದಲ್ಲಿ ಆಯಾ ಸೆಂಟ್ರಸ್ಸು ಆಕ್ಟಿವೇಟ್ ಆಗುತ್ತಲ್ಲ ಸರ್? ಹೌದೌದು, ಅದನ್ನೇ ಇಲ್ಲಿ ಸರಸ್ವತಿ ಅಂತ ಕರೆದೇವ್ರು. ಸರಸ್ವತಿ ಅಂತ ಗ್ರಂಥ ಅಂದ್ರೆ ಏನು? ಸರಸ್ವತಿಯ ಒಂದು ಆವಾಸ ಸ್ಥಾನ ಅಂತ. ಪುಸ್ತಕ ಅಂದ್ರೆ ಅದು ಪೂಜೆಗೆ ಅರ್ಹವಾದದ್ದು. ಯಾಕೆ ಅಂದ್ರೆ ಅಲ್ಲಿ ಸರಸ್ವತಿ ಇದ್ದಾಳೆ. ಪ್ರತಿಯೊಂದು ಪುಸ್ತಕನೂ ಸರಸ್ವತಿನೇ. ಹೌದೌದು,
ಯಾವುದೇ ಅಕ್ಷರ ಇರುವಂತದ್ದು ಯಾವುದೇ ಆದ್ರೂ ಹ್ಞೂ ಕ್ಷರ ಅಲ್ಲದೆ ಸರಸ್ವತಿ ಆವಾಸ. ಹ್ಞೂ ಯಾಕಂದ್ರೆ ಅದು ನಾಶ ಬೀಳುತ್ತಲ್ಲ ವಿದ್ಯೆ. ಹ್ಞೂ ಅವರಿಗೆ ಬಾಹ್ಯ ಪ್ರಜ್ಞೆ ಬಂದಂತಾಯಿತು. ಇಷ್ಟು ಹೊತ್ತು ತಾವು ಅದಾವುದೋ ಅದ್ಭುತ ಅನುಭವದಲ್ಲಿ ಲೀನವಾಗಿದ್ದೇವೆಂದು ಅರಿತು ಕನ್ಯಾಕುಮಾರಿ ಬಾಲೆಯಂತೆ ಕಾಣುತ್ತಿದ್ದ ವಾಸವಿಗೆ ಅವರು ಮನದೊಳಗೆ ನಮಿಸಿದರು. ಶಿಕ್ಷಣದ ಪ್ರಥಮ ದಿನ ಎಂಬುದಾಗಿ ರಾಜದಂಪತಿಗಳು ವಾಸವಿಯ ಶಿಕ್ಷಣ ವಿಧಾನವನ್ನು ನೋಡುವ ಕೌತುಕದಿಂದ ತಾವೂ ಬಂದು ವಾಸವಿಯ ಎದುರಿನಲ್ಲಿ ಶಿಕ್ಷಕರ ಹಿಂದೆ ಆಸೀನರಾದರು. ಶಿಕ್ಷಕರು ತಾವು ಎಂದಿನಂತೆ ಕಲಿಸುವ ರೀತಿಯಲ್ಲಿಯೇ ತಮ್ಮ ಪಾಠ ಪ್ರವಚನಗಳನ್ನು ಆರಂಭಿಸಿದರು. ಪಾಠದ ಆರಂಭದಲ್ಲಿಯೇ ಜ್ಞಾನಾಂತ್ಯವನ್ನು ಕೊಂಡು ಬಿಡುವ ವಾಸವಿಯ ಧೀಶಕ್ತಿಯ ಪ್ರಖರತೆಯ ಮುಂದೆ ಅವರ ಪದವಿಗಳು ಮಂಕಾದವು. ವೇದೋಪನಿಷತ್ತು, ಪುರಾಣ, ಆಗಮ ನಿಗಮಗಳು ವಾಸವಿಗೆ ಶಿಕ್ಷಣ ವಿಷಯಗಳಾಗಿ ತಾವೇ ಪರಿಪೂರ್ಣ ದರ್ಶನ ಲಾಭಪ್ರದವಾದವು. ವಾಸವಿಗೆ ಇಂಥ ವಿಷಯದಲ್ಲಿ ಆಸಕ್ತಿ ಇರಲಿಲ್ಲ. ಅವಳಿಗೆ ಎಲ್ಲ ವಿಷಯಗಳು ಜ್ಞಾನಾಮೃತ ವಾರಿದಿಗಳೇ. ಸಂಗೀತ, ಸಾಹಿತ್ಯ, ನೃತ್ಯ, ಚಿತ್ರಗಳು ಅವಳಿಗೆ ಚಿತ್ತೋಲ್ಲಾಸಕರ ಜ್ಞಾನಭಕ್ತಿ ಮಾಧ್ಯಮಗಳಾಗಿ ದರ್ಶನ ನೀಡಿದವು. ವಾಸವಿ ತನ್ನ ಮಧುರ ಕಂಠದಿಂದ ಹಾಡತೊಡಗಿದಳೆಂದರೆ ಶ್ರೋತೃಗಳ ಬೆನ್ನುಹುರಿಯಲ್ಲಿ ವಿದ್ಯುತ್ ಸಂಚಾರದ ಅನುಭೂತಿಯಾಗುತ್ತಿತ್ತು. ವಾಸವಿಗೆ ಶಿಕ್ಷಕರಾಗಿ ಬಂದವರಿಗೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಅವರಲ್ಲಿ ಅಪಾರ ಸ್ಫುರಣೆಯನ್ನುಂಟು ಮಾಡುವ ಓಜೋಬಲವು ವೃದ್ಧಿಯಾಗುತ್ತಿತ್ತು. ಇದಕ್ಕೆ ಹೇಳಿ ಸರ್. ನಂದೀಶ್ ಸರ್, ಪ್ಲೀಸ್ ಎಕ್ಸ್ಪ್ಲೈನ್. ಅವ್ರಿಗೆ ನಮಸ್ಕಾರ ಮಾಡಿದ್ರು ಗೊತ್ತಾಯಿತು ಸರ್. ಯಾವುದ್ರಲ್ಲಾದ್ರೂ ಇದ್ದೀರಾ ಸರ್? ಯಾವ ಫೋನ್ ಬಂತಾ? ಅಲ್ಲ, ಇಲ್ಲಿ ಕ್ಲಾಸಲ್ಲಿ ಇನ್ನು 4:15ವರೆಗೂ ಇವತ್ತು ಕ್ಲಾಸ್ ಇದೆ. 4:15 ಒಂದು ಮೀಟಿಂಗ್ ಇದೆ. ಗೊತ್ತಾಯ್ತು. ಇವಾಗ ಓದಿದ್ದನ್ನು ನಾವು ಕೇಳಿದ್ರ ಸರ್? ಪುಸ್ತಕ ಇಟ್ಕೊಂಡಿದ್ದೀರಲ್ಲ? ಏನು ಹೇಳಿ? ಅದೇ ಶಿಕ್ಷಣ ಪ್ರಥಮ ದಿನ ಏನು ಅನುಭವ ಆಯ್ತಲ್ಲ, ಅದನ್ನು ಬಿಡಿಸಿ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಆಸಕ್ತಿ ಅನ್ನೋದು ಎಲ್ಲ ವಿಷಯಗಳಲ್ಲಿ ಮೇಡಮ್ ಹೋಗ್ಬೇಕಾ ನಾವು? ಬರ್ತೀನಿ ಅಂತ ಹೇಳಿ. ಸರಿ, ಏನಂದ್ರೆ ಇವತ್ತು ನಮ್ಮಲ್ಲಿ ಡೈರೆಕ್ಟರ್ ಒಂದು ಮೀಟಿಂಗ್ ಇದಿದೆ, ಟೆಲಿಕಾನ್ಫರೆನ್ಸ್ ಇದೆ. ಗೊತ್ತಾಯ್ತು. ಹಂಗಾಗಿ ಎಲ್ಲರೂ ಕಾಲೇಜಲ್ಲೇ ಇದ್ದೀವಿ. 4:15ಗೆ ಇಲ್ಲಿ ಟಿಡಿನು ಬಂದಿದ್ದಾರೆ ನಮ್ಮ ಕಾಲೇಜ್ಗೆ. ಹಂಗಾಗಿ ನಾನು ಅಲ್ಲಿ ಹೋಗ್ತೀನಿ. ಇಲ್ಲೊಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್. ವಿಷಯದಲ್ಲಿ ಆಸಕ್ತಿ ಅನ್ನೋದು ಎಲ್ಲ ಸಂಗೀತ, ಸಾಹಿತ್ಯ, ನೃತ್ಯ, ಚಿತ್ರ ಇತ್ಯಾದಿ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇತ್ತು. ಮತ್ತೆ ಸಿದ್ಧಿಯೂ ಇತ್ತು ಅಂತ. ಆಸಕ್ತಿ ಮತ್ತು ಸಿದ್ಧಿ ಎರಡು ಇದ್ದಾಗ ಏನಾಗುತ್ತೆ, ಅದ್ರ ಪ್ರದರ್ಶನ ಆಗುತ್ತೆ, ಅಭಿವ್ಯಕ್ತಿ ಆಗುತ್ತೆ. ಅದ್ರ ಅಭಿವ್ಯಕ್ತಿ ಆಗುವಾಗ ಏನಾಗುತ್ತೆ, ಆನಂದ ಆಗುತ್ತೆ. ಆನಂದ, ರಸ ಇತ್ಯಾದಿ ಇರೋದ್ರಿಂದ ಆ ರಸದ ಅಭಿವ್ಯಕ್ತಿಯೇ ಅವಳ ಒಳಗಡೆಗೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಸಿದ್ಧಚೇತನ ಅಲ್ಲ ಅದು. ಹಾಗಾಗಿ ಅಭ್ಯಾಸ ಮಾಡಿ ಅದನ್ನ ಕಲಿತು ಹಾಡ್ಬೇಕಂತಿಲ್ಲ. ಅವಳೆಲ್ಲಿ ಎಲ್ಲಾನು ತುಂಬಿಕೊಂಡಿದ್ದಾಳೆ. ಸಿದ್ಧಚೇತನಗಳಾದ್ರಿಂದ ಅದನ್ನ ಮಾತಾಡಿದ್ರೆ, ನೋಡಿದ್ರೆ, ಡ್ಯಾನ್ಸ್ ಮಾಡಿದ್ರೆ, ಹಾಡಿದ್ರೆ ಎಲ್ಲ ಪೂರ್ಣತೆ ಅನ್ನೋದನ್ನ ಅಲ್ಲಿ ನಾವು ನೋಡ್ಬೋದು. ಅದು ಇನ್ನೊಂದು ಹೇಳಿದ್ದಾರೆ, ಶ್ರೋತೃಗಳ ಬೆನ್ನುಹುರಿಯಲ್ಲಿ ವಿದ್ಯುತ್ ಸಂಚಾರದ ಅನುಭೂತಿಯಾಗುತ್ತಿತ್ತು.
ವಾಸವಿಗೆ ಹೌದು, ಬನ್ನಿ ಊರಿಗೆ ಶಿಕ್ಷಕರಾಗಿ ಬಂದವರಿಗೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಅವರಲ್ಲಿ ಅಪಾರ ಸ್ಫುರಣೆ ಉಂಟು ಮಾಡುವ ಓಜೋಬಲ ವೃದ್ಧಿಯಾಗುತ್ತಿತ್ತು. ಆಂಟೆನಾ ಅದು ಶರೀರದಲ್ಲಿ. ಬೆನ್ನುಹುರಿ ಅನ್ನೋದು ಆಂಟೆನಾ. ಅದು ಹಾಂ ಹಾಂ ಆಂಟೆನಾ ಅಂದ್ರೆ ಕಾಸ್ಮಿಕ್ ಎನರ್ಜೀಸ್ ಅನ್ನ ರಿಸೀವ್ ಮಾಡುವಂತ ಸೆಂಟರ್ ಅದು ಬೆನ್ನುಹುರಿ. ಹಾಂ ಹಾಂ ಹಂಗಾಗಿ ಅದು ಆ ಅನುಭೂತಿಯ ಕೇಳಿದವರಲ್ಲಿ ಅದು ಆಯಾ ಆಯಾ ಸ್ಥಾನಗಳಲ್ಲಿ ಅದು ಪ್ರಚೋದನೆ ಉಂಟಾಗಿ ಅನುಭವಕ್ಕೆ ಬರುತ್ತೆ. ಅಂದರೆ ಇವಾಗಲೂ ಸಹ ಅದರ ಅನುಭೂತಿ, ಆನಂದ, ಅವಂಥ ಒಂದು ಜ್ಞಾನ ಸಿರಿ ಪಡೆದವರ ಮುಂದೆ ಕೂತಾಗ ಅವರ ಒಂದು ದರ್ಶನ ಸ್ಪರ್ಶನ ಸಂಭಾಷಣೆಯಲ್ಲಿ ನಮಗೂ ಉಂಟಾಗುತ್ತೆ ಅಲ್ವಾ? ಪುಳಕ ಆಗುತ್ತಲ್ಲ. ರೋಮಾಂಚನವಾಗುತ್ತೆ, ಯಾವುದೋ ಒಂದು ತಲ್ಲೀನತೆಯ ಅನುಭವ ಉಂಟಾಗುತ್ತೆ, ಹೌದು, ದೇಶ ಕಾಲನೂ ಮರ್ತೋಗುತ್ತೆ. ಹೌದು ಹೌದು. ಓಜೋಬಲ ಅಂತಂದರೆ ನಮಗೆ ಸುಮ್ಮನೆ ಇದಾಗಿ ವೇಸ್ಟಾಗಿ ಹೋಗ್ತಾ ಇರೋದು, ಅದು ಓಜಸ್ಸಾಗಿ ಕನ್ವರ್ಟ್ ಆಗಿ ಮುಖದಲ್ಲಿ ಆ ತೇಜಸ್ ಉಂಟಾಗುತ್ತಲ್ಲ ಸರ್? ಕುಸುಮ ಭೂಪಾಲನು ತನ್ನ ಮಗಳ ಶಿಕ್ಷಣ ನೆಪಮಾತ್ರಕ್ಕೆ ಅವಳಿಗೆ ವಿಜ್ಞಾನಗಳು ಕರಗತವಾಗಿ ಬಿಟ್ಟಿವೆ. ನಮ್ಮ ಉದ್ಯಾನವನದ ಶುಕಪಿಕಗಳು ಇನ್ನು ಮೇಲೆ ಹಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿಬಿಡುತ್ತೇವೆಯೇನೋ. ಬಹುಶಃ ಸರಸ್ವತಿಯ ಕಚ್ಚಪಿ ವೀಣೆಯೂ ಇನ್ನು ಮುಂದೆ ತನ್ನ ನಾದದ ಗತಿಯೇನೋ ಎಂದು ಚಿಂತಿಸುವುದೇನೋ ಎಂದು ಕುಸುಮಾಂಬೆಗೆ ತಿಳಿಸಿ, ದೇವಿ, ನಾನು ನುಡಿಯುತ್ತಿರುವುದು ಉತ್ಪ್ರೇಕ್ಷೆಯಲ್ಲ ತಾನೇ ಎಂದು ಕೇಳಿದಳು. ಅದಕ್ಕೆ ಕುಸುಮಾಂಬೆಯು, ನಾನು ಕವಿಯತ್ರಿಯಾಗಿದ್ದರೆ ನನ್ನ ಪುತ್ರಿಯ ಮೇಲೆ ನಿರರ್ಗಳವಾಗಿ ಆಶು ಗೀತೆಗಳನ್ನೇ ಹಾಡಿಬಿಡುತ್ತಿದ್ದೆ ಎಂದಳು. ಈ ರೀತಿ ದಿನದಿನವೂ ವಿದ್ಯೆಯ ಶಿಖರಗಳಲ್ಲಿ ವಿಹರಿಸುತ್ತಾ ಆ ದೈವೀ ಮೂರ್ತಿಯು ಲೋಕದ ದೃಷ್ಟಿಯಲ್ಲಿ ಶಿಕ್ಷಣ ಪಡೆಯುತ್ತಾ ಬೆಳೆಯುತ್ತಾ ಹೋದಳು. ಜ್ಯೋತಿ ಬಂದಿದ್ದಳ? ಕುಸುಮ ಭೂಪಾಲನು ತನ್ನ ಮಗಳ ಶಿಕ್ಷಣ ನೆಪಮಾತ್ರಕ್ಕೆ ಅಷ್ಟೇ, ಅವಳಿಗೆ ಸರ್ವಜ್ಞಾನ ವಿಜ್ಞಾನಗಳು ಕರಗತವಾಗಿಬಿಟ್ಟಿದೆ, ಎಲ್ಲನೂ ಅವಳ ಹತ್ರ ತುಂಬಿಕೊಂಡಿದ್ದಾಳೆ. ಅವಳಿಗೆ ನೆಪ ಮಾತ್ರ ಅಷ್ಟೇ ಬೇಕು ಆಗಿರೋದು. ಅವಳು ತಾಯಿನೂ ಕೇಳ್ತಾಳೆ, ನನಗೇನಾದರೂ ಕವಿ ಬರೆಯೋ ಅಂಥ ಒಂದು ಶಕ್ತಿ ಇದ್ದಿದ್ರೆ ಆಶೆ ಕವಿತೆ ಆವಾಗಲೇ ಬರಿತಾ ಇದ್ದೆ ನನ್ನ ಮಗಳ ಮೇಲೆ ಅಂಥೇಳ್ಬಿಟ್ಟು ಹೇಳ್ತಾಳೆ. ಯಾವ ಪರಾಶಕ್ತಿಯು ಸಕಲ ದೇವತಾಗಣಕ್ಕೆ ಸಾಮ್ರಾಜ್ಞಿಯೋ, ಸಕಲ ಶಾಸ್ತ್ರಗಳ ಆವಿರ್ಭಾವಕ್ಕೆ ಕಾರಣಳೋ, ಸಕಲ ಕಲೆಗಳ ಉಗಮಕ್ಕೆ ಜನನಿಯೋ, ಅಂತಹ ಪರದೇವತೆಯು ಗಾನ ಮಾಡಿದರೆ ಸಕಲ ಸ್ವರ ದೇವತೆಗಳು ತಮ್ಮ ತವರಿನಿಂದ ಆಹ್ವಾನ ಬಂದಂತೆ ನಲಿಯುತ್ತಿದ್ದರು. ಸಕಲ ರಾಗದೇವತೆಗಳು ಪ್ರಾತಃ ಕಾಲ ಸಾಯಂಕಾಲವೆಂಬ ಸಮಯ ಭೇದವಿರದೆ ತಮ್ಮ ಪೂರ್ಣ ಪ್ರಭಾವವನ್ನು ಬೀರುತ್ತಿದ್ದವು. ಯಾರು ಅದಕ್ಕೆ ತಂದೆ ತಾಯಿರೋ, ಯಾವೊಂದು ಶಕ್ತಿಗೆ, ಸಂಗೀತಕ್ಕಾಗಲಿ ಮತ್ತು ವೇದಗಳಿಗಾಗಲಿ, ಸಕಲ ಶಾಸ್ತ್ರ ಆಗಮ ಪುರಾಣ ಎಲ್ಲದಕ್ಕೂ ಯಾರು ಉಗಮ ಅದನ್ನು ಕೊಟ್ಟಿದ್ದಾರೋ ಅಂಥವರೇ ಅವ್ರನ್ನ ಕರೆದಾಗ ಆಹ್ವಾನ ಮಾಡಿದಂತೆ ತಾಯಿ ಮನೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತುಂಬಾ ಒಂಥರ ಖುಷಿಯಾಗುತ್ತೆ. ಅಂತಹ ಪರದೇವತೆಯ ಗಾನ ಮಾಡಿದ್ದಾರೆ. ಅಂತಹ ದೇವತೆನೇ ಹಾಡೋಕೆ ನಿಂತ್ಕೊಂಡ್ಬಿಟ್ರೆ ಇನ್ನು ಕೇಳಬೇಕಾ? ಸಕಲ ಸ್ವರ ದೇವತೆಗಳು ಏನಂತಾರೆ, ಶ್ರುತಿ ಲಯ ಎಲ್ಲನೂ ಸೇರಿಕೊಂಡು ಭಾವ ತುಂಬಿ ಹಾಡಿದ್ರೆ ಕೇಳೋರ ಮನಸ್ಸಿಗೆ ಹೆಂಗಿರುತ್ತೆ? ನಾವು ಕಲ್ಪನೆ ಮಾಡಿಕೊಂಡ್ರೆ ಹಂಗಿರುತ್ತೆ. ಇನ್ನು ಆ ಗಾನದ ಸವಿಯನ್ನು ಕೇಳಿಬಿಟ್ರೆ ನಾವು ಇನ್ನೆಲ್ಲಿರ್ತೀವಿ? ಭೂಲೋಕದಲ್ಲೇ ಇರಲ್ಲ. ಭೂಲೋಕದಲ್ಲಿ ಶರೀರ ಇದ್ರೂ ತಲ್ಲೀನತೆ ಪಡೆದು ಆ ಒಂದು ಎತ್ತರಕ್ಕೆ ನಾವು ಏರಿ ಅವರ ಒಂದು ಅನುಭವದಲ್ಲಿ ನಾವು
ಅಂದರೆ ನಾವು ಅದರಲ್ಲಿ ತಣಿತೀವಿ. ಸಕಲ ರಾಗ ದೇವತೆಗಳು ಪ್ರಾತಃ ಕಾಲ ಸಾಯಂಕಾಲವೆಂಬ ಸಮಯ ಭೇದವಿರದೆ ತಮ್ಮ ಪೂರ್ಣ ಪ್ರಭಾವವನ್ನು ಬೀರುತ್ತಿದ್ದವು. ಯಾವುದೇ ರಾಗನ ಇದು ಪ್ರಾತಃ ಕಾಲ ಆಡಬೇಕು, ಇದು ಸಾಯಂಕಾಲ ಆಡಬೇಕು, ಇದು ಮಧ್ಯಮದಲ್ಲಿ ಆಡಬೇಕು ಅನ್ನೋದು ಇರುತ್ತಲ್ಲ, ಅದು ಯಾವುದನ್ನು ಲೆಕ್ಕ ಮಾಡದೆ ಕರೆದ್ರೆ ಸಾಕು ಅಂತ ಅಂದಾಗ ಯಾವ ಭೇದನೂ ಇಲ್ಲದೆ ಅಷ್ಟು ಖುಷಿಯಾಗಿ ಅವು ತಮ್ಮ ಪೂರ್ಣ ಪ್ರಭಾವವನ್ನು ಬೀರ್ತಾಯಿತ್ತು. ನಗರೇಶ್ವರ ದೇವಾಲಯದಲ್ಲಿ ಒಮ್ಮೊಮ್ಮೆ ಪರ್ವ ದಿನಗಳಲ್ಲಿ ವಾಸವಿಯು ಹಾಡಿದರೆ ಲೋಕದ ಹೃದಯವು ಆನಂದ ಮಡಿಲಲ್ಲಿ ತೇಲಿ ಹೋಗುತ್ತಿತ್ತು. ಇನ್ನು ಆ ದಿವ್ಯ ನಾಟ್ಯ ಮಯೂರಿ ನರ್ತಿಸತೊಡಗಿದರೆ ಭಂಗಿ, ಭಾವ, ಲಯ, ಮುದ್ರೆ, ಲಾಸ್ಯ, ರಸಸ್ಫುರಣೆಗಳು ಅಪ್ರಯತ್ನವಾಗಿ ಮೇಳೈಸಿ ಕಣ್ಮನಗಳನ್ನು ತಣಿಸುತ್ತಾ ಅಪರೂಪವಾದ ಅದ್ಭುತ ಲೋಕಕ್ಕೆ ಕರೆದೊಯ್ಯುತ್ತಿದ್ದವು. ನಗರೇಶ್ವರನ ದೇವಾಲಯದಲ್ಲಿ ಒಂದೊಂದು ಸಲ ಇಂಥ ಹಬ್ಬಗಳ ದಿನ, ಇಂಥ ಒಂದು ಶ್ರೇಷ್ಠವಾದ ದಿನ, ಅಂಥ ದಿನಗಳಲ್ಲಿ ಏನಾದರೂ ವಾಸವಿ ಹಾಡ್ತಾಯಿದ್ರೆ ಅದು ಎಲ್ಲರನ್ನೂ ಸ್ಪರ್ಶಿಸ್ತಾ ಇತ್ತು. ಹೃದಯನ ಸ್ಪರ್ಶಿಸಿ ಆನಂದದ ಹೊನಲನ್ನೇ ಹರಿಸ್ಬಿಡ್ತಾ ಇತ್ತು. ಎಲ್ಲರೂ ಅಷ್ಟು ತಲ್ಲೀನರಾಗ್ತಾಯಿದ್ರು. ಯಾಕೆಂದರೆ ಅಷ್ಟು ಅನುಭವಿಸಿ ಆಡ್ತಾ ಇರೋದ್ರಿಂದ ಅವಳೇ ಸ್ವತಃ ಅದಕ್ಕೆ ತಾಯಿಯಾಗಿರೋದ್ರಿಂದ ಇನ್ನು ಕೇಳಬೇಕಾ? ಯಾವ ರಾಗ ಶುರು ಮಾಡಿದ್ರು, ಯಾವ ಒಂದು ಇದು ಮಾಡಿದ್ರು, ಗಾನನ ಹಾಡೋಕ್ಕೆ ಶುರುವಾಯಿತು ಅಂತಂದರೆ ಅದರ ಸ್ವರ ಆಗಲಿ ಇದಾಗಲಿ ಆಯಾ ಸ್ಥಳಕ್ಕೆ ಹೋಗಿ ಟಚ್ ಆಗಿ ಆಯಾ ಅಲ್ಲಿ ಒಂದು ಪ್ರಸನ್ನತೆ, ಶಾಂತಿ, ಆನಂದದ ಲಹರಿಗಳು ನಮಗೆ ಎಲ್ಲಿಂದ ಕನೆಕ್ಟ್ ಆಗ್ತಾಯಿತ್ತು ಅಂತಂದರೆ ಆ ಕಾಸ್ಮಿಕ್ ಎನರ್ಜಿಯಿಂದ ಕನೆಕ್ಟ್ ಆಗ್ತಾಯಿತ್ತು. ಅದ್ಭುತ ಲೋಕಕ್ಕೆ ಕರೆದೊಯ್ಯುತ್ತಿದ್ದವು. ತನ್ನ ಅಭೂತಪೂರ್ವ ನೃತ್ಯದಲ್ಲಿ ವಾಸವಿಯು ಒಮ್ಮೆ ಜೀವಬಂಧ ಚಿತ್ರದಂತೆ, ಒಮ್ಮೆ ಸ್ತಬ್ಧಳಾಗಿ ಚಿತ್ರದಂತೆ ಆಶ್ಚರ್ಯಕರ ಪ್ರದರ್ಶನ ನೀಡುತ್ತಿದ್ದಳು. ಶ್ರೀಸಾಮಾನ್ಯರ ಹೃದಯಗಳಲ್ಲೂ ರಸಾನುಭವ ಅಮೃತ ಜಿನುಗಿ ಅವರ ನೇತ್ರಗಳಲ್ಲಿ ಆನಂದಾಶ್ರು ಧಾರೆಯಾಗಿ ಹರಿಯುತ್ತಿತ್ತು. ಯಾರಿಗೂ ಗೊತ್ತಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಸರ್ವ ಸಾಮಾನ್ಯರಿಗೂ ಅದರ ಒಂದು ಅನುಭೂತಿ ಆಗಬೇಕು ಅನ್ನೋ ಒಂದು ರಸಾನುಭೂತಿ ಆಗಬೇಕು ಅವರ ಹೃದಯದಲ್ಲಿ. ಏಕೆಂದರೆ ಭಗವಂತನೇ ಇರೋದಲ್ವಾ, ತಾಯಿನೇ ಇರೋದರಿಂದ ಆ ತಾಯಿ ಇಚ್ಛೆಪಟ್ಟರೆ ಏನಾಗಲ್ಲ. ಆ ನೃತ್ಯ ಮಾಡ್ತಾಯಿದ್ರೆ ಅನಿಸ್ತಾ ಹಂಗೆ ನಿಂತ್ಕೊಂಡಿದ್ದೆ ಸ್ತಬ್ಧಳಾದಂತೆ. ಆಶ್ಚರ್ಯಕರ. ಪ್ರತಿಯೊಂದು ಪ್ರದರ್ಶನಕ್ಕೂ ಒಂದೊಂದು ಇದರಲ್ಲಿ ಭಂಗಿಲಿ ಹಂಗೆ ನಿಂತ್ಕೊಂಡ್ಬಿಡ್ತಾರಲ್ಲ, ಇದು ನಾಟ್ಯ ಮಾಡ್ತಾ ಆ ರಸಾನುಭವ ನೋಡ್ತಾ ಇದ್ದಂಗೆ ರಸಾನುಭವ ಜಿನುಗ್ತಾ ಇತ್ತು. ಆನಂದಾಶ್ರು ಇನ್ನು ಕೇಳಬೇಕಾ? ನಮಗೆ ಸಂತೋಷ ಆಗ್ತಾಯಿತ್ತು ಅಂತಂದರೆ ಆನಂದ ಬಾಷ್ಪ ಸುರಿಯುತ್ತೆ. ಅಂಥವರೆಲ್ಲ ಎಷ್ಟು ಪುಣ್ಯ ಮಾಡಿದಾರಪ್ಪ ಅಂತ ಅನಿಸುತ್ತೆ. ಇವಾಗಲೂ ಸಹ ಅಂಥವ್ರು ಇದ್ದಾರೆ. ನಮಗೆ ಯಾವುದನ್ನು ನೋಡಬೇಕು ಅಂತ ಇಚ್ಛೆ ಪಟ್ಟರೆ ಅಂಥ ಒಂದು ನಮಗೆ ಕನೆಕ್ಷನ್ನು ಸಿಗುತ್ತೆ. ಸುರಲೋಕದಲ್ಲಿಯ ಸುಧಾಪಾನದಿಂದಲೂ ಉಂಟಾಗುವ ಈ ಪ್ರಮೋದದ ಅನುಭವ ಪೆನುಗೊಂಡೆಯ ಪ್ರಜೆಗಳಿಗೆ ಉಂಟಾಗುತ್ತಿದ್ದುದು ಅವರೆಲ್ಲರ ಮಹಾಭಾಗ್ಯ. ಸುರಪಾನ ಮಾಡಿಕೊಂಡು ಆರಾಮವಾಗಿ ಆ ಒಂದು ಅಮೃತ ಲೋಕದಲ್ಲಿ ಇದ್ದಾಗ ಏನು ಅನುಭವ ಆಗ್ತಾಯಿತ್ತು, ಈ ಪೆನುಗೊಂಡೆ ಜನಗಳಿಗೂ ಸಹ ಆ ಅನುಭವ ಉಂಟಾಗ್ತಾಯಿತ್ತು. ಅದಕ್ಕೋಸ್ಕರ ಅವರೆಲ್ಲರ ಮಹಾಭಾಗ್ಯ. ಅಂಥವ್ರು ಇದ್ದಾಗಲೇ, ಯಾಕೆಂದರೆ ಇವ್ರಿಗೂ ಕನೆಕ್ಷನ್ ಇದ್ರೇ ಅವ್ರು ಬಂದು ಅದರ ಒಂದು ಅನುಭೂತಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಕರೆದವರು ಬರಲ್ಲ, ಹೇಳಿದ್ರೂ ಬರಲ್ಲ, ತಾವಾಗೇ ಬರ್ತಾರೆ ಅಂಥ ಒಂದು ಸಮಯದಲ್ಲಿ. ಇನ್ನು ವಾಸವಿ ಕನ್ಯಕೆಯು ಸಾಹಿತ್ಯ ನಿಕೇತನದಲ್ಲಿ ತನ್ನ ದೃಷ್ಟಿ ಹರಿಸಿದರೆ ಪ್ರತಿ ಗ್ರಂಥವೂ ಆ ಭಗವತಿಯ ಅಭಿಮುಖವಾಗಿ ತಿರುಗಿ ತನ್ನನ್ನು ವೀಕ್ಷಿಸೆಂದು, ತನ್ನನ್ನು ಸ್ಪರ್ಶಿಸೆಂದು, ತನ್ನನ್ನು ಹೊರತಂದು ಕೃತಿಕಾರನ
ಜನ್ಮ ಸಾಫಲ್ಯಕ್ಕೆ ಅರಸೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದವು. ಆಗ ವಾಸವಿಯು ಸುಂದರವಾದ ಪುಷ್ಪಗಳನ್ನು ಸಮರ್ಪಿಸಿ ತನ್ನ ವಾಂಗ್ಮಯ ಸಂತಾನಕ್ಕೆ ಹೀಗೆ ವಾತ್ಸಲ್ಯದಿಂದ ಹರಿಸುತ್ತಿದ್ದಳು. ಯಾವುದು ನೋಡಿದ್ರೂ ಆ ಕಡೆ ತಿರುಗಿ ಕೇಳ್ತಾ ಇದೆ ಅಂತಂದರೆ ಹೆಂಗಾಗುತ್ತೆ, ಮೈ ಜುಮ್ಮನ್ನುತ್ತಲ್ವ. ವಾಸವಿ ಕನ್ಯೆ ಸಾಹಿತ್ಯದಲ್ಲಿ ದೃಷ್ಟಿ ಪ್ರತಿ ಗ್ರಂಥ ಅದರಲ್ಲಿ ಬರೆದಿರುವಂತಹ ಪ್ರತಿ ಒಂದು ಪದದಲ್ಲಿರುವಂಥ ಅಕ್ಷರಗಳೆಲ್ಲ ತಿರುಗಿ ವಾಸವಿ ಕಡೆನೇ ತಿರುಗಿ ಏನು ಹೇಳ್ತಾಳೆ, ಏನು ಮಾಡ್ತಾಳೆ, ನಮಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ನಮ್ಮನ್ನು ಕಂಡು ಅಷ್ಟು ಸಂತೋಷ ಆಯಿತಾ, ನಮ್ಮನ್ನು ಮುಟ್ತಾ ಇದ್ದಾಳ ಅಂತ ಅಷ್ಟು ಖುಷಿ ಆಗ್ತಾಯಿತ್ತಂತೆ. ಅವ್ರು ಬರೆದಿರೋವಂಥವ್ರಿಗೆ ಜನ್ಮ ಸಾಫಲ್ಯ ಆಗ್ತಾಯಿದೆ ಅಂಥೇಳಿ ಅವ್ರನ್ನ ಅರಸ್ತಾ ಇದ್ದಾರಾ ಅಂತ ಹೇಳ್ಕೊಂಡು ಆ ಮನಸ್ಸಿನಲ್ಲಿ ಆ ಭಾವ ಬಂದಾಗ ಆ ಪುಷ್ಪಗಳನ್ನು ಆ ಗ್ರಂಥಕ್ಕೆ ಸಮರ್ಪಣೆ ಮಾಡಿ ಅವರ ವಾಗ್ಮಯ ಸಂತಾನ, ಇದು ಒಂದು ಸಂತಾನನೇ ಅಲ್ವಾ, ವಾತ್ಸಲ್ಯ ತುಂಬ ಪ್ರೀತಿ ತುಂಬು ಹೃದಯದಿಂದ ಆ ಪುಷ್ಪಗಳನ್ನು ಅರ್ಪಣೆ ಮಾಡಿ ಅವಳು ಒಂದು ಆಶೀರ್ವಾದ ಮಾಡ್ತಾಯಿದ್ಳು. ವಾಸವಿಯು ಮಂತ್ರೋಚ್ಚಾರಣೆ ಮಾಡಿದರೆ ಸಾಕು, ಅಕ್ಷರ ದೇವತೆಗಳು ಮಂತ್ರಾದಿ ದೇವತೆಗಳು ವಿನಮ್ರವಾಗಿ ತೇಜೋರೂಪದಿಂದ ಪ್ರತ್ಯಕ್ಷರಾಗಿ ಬಿಡುತ್ತಿದ್ದರು. ಬೇರೆಯವರೆಲ್ಲ ಬಂದ್ಬಿಡ್ತಾರೆ ಅನ್ನೋದು ನಮ್ಗೆ ಗೊತ್ತಿತ್ತು. ಆದರೆ ಮಂತ್ರೋಚ್ಚಾರಣೆ ಮಾಡಿದಾಗ ಆ ಮಂತ್ರದಲ್ಲಿ ಅಂಥ ಒಂದು ಶಕ್ತಿ ಇದೆ. ಅದಕ್ಕೋಸ್ಕರನೇ ವೇದಗಳನ್ನ ಸರಿಯಾಗಿ ಹೇಳಬೇಕು, ಹೇಳದೇ ಇದ್ದರೆ ಅದು ಸರೋಗಲ್ಲ, ನೀವು ಕಲೀಲೇಬೇಡಿ ಅಂತಾರೆ. ಅದು ಹೆಣ್ಮಕ್ಳಿಗೆ ಮೊದಲು ಕಲಿಸ್ತಾ ಇರಲಿಲ್ಲ. ಇವಾಗಂತೂ ಎಲ್ಲ ಕಡೆ ನೋಡಿದ್ರೆ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಅದೊಂದು ತುಂಬ ಅನುಭವದ ಮತ್ತು ಆನಂದದ ವಿಷಯ. ಮಂತ್ರೋಚ್ಚಾರಣೆ ಮಾಡಿದ್ರೆ ಸಾಕು, ಅದು ಅಕ್ಷರ ದೇವತೆಗಳು, ಮಂತ್ರಾದಿ ದೇವತೆಗಳು, ಅಕ್ಷರ ದೇವತೆಗಳು ಅದು ಎಷ್ಟು ವಿನಮ್ರವಾಗಿ ತಲೆಬಾಗಿ ಆ ತೇಜೋರೂಪದಿಂದ ಪ್ರತ್ಯಕ್ಷರಾಗ್ತಾ ಇದ್ರಂತೆ. ನಮಗೇನಾದರೂ ಅನುಭವ ಇದೆಯಾ? ಯಾವುದಾದ್ರೂ ಅನುಭವ ಆಗ್ತಾ ಇತ್ತಾ ಅಂತಂದರೆ ಅಂಥ ಅನುಭವ ಇಲ್ಲ. ಯಾವುದೋ ಒಂದು ಪದನೋ ಎರಡು ಪದನೋ ಓದಿದಾಗ ನಮಗೆ ಅಷ್ಟು ಸಂತೋಷ ಆಗ್ತಾಯಿತ್ತು ಅಂತ ಅನಿಸ್ಬೋದು. ಯಾಕೆಂದರೆ ನಾವು ಸಾಮಾನ್ಯರು ಅಂತ ಅನಿಸುತ್ತೆ. ಸಾಮಾನ್ಯರಾದ್ರೂ ನಮ್ಮಲ್ಲಿರೋನು ಅವನೇ. ಅವರು ಎಲ್ಲವನ್ನು ತುಂಬ್ಕೊಂಡು ಬಂದು ಎಲ್ಲಕ್ಕೂ ಅವಳು ಕಾರಣಕರ್ತಳಾಗಿದ್ಲು. ಅದಕ್ಕೋಸ್ಕರ ಆ ದೇವಿ ಏನು ನುಡಿಸಿದ್ರು, ಏನೇ ನುಡಿದ್ರು, ಏನೇ ಹಾಡಿದ್ರು, ಏನೇ ನಾಟ್ಯ ಮಾಡಿದ್ರೂ ಸಹ ಆಯಾ ದೇವತೆಗಳು ಬಂದು ಆ ಒಂದು ಸಂಪೂರ್ಣವಾಗಿ ಅಭಿನಯ ಮಾಡೋದಕ್ಕೆ, ಅದರ ಅರ್ಥ ಒಂದು ಆನಂದವನ್ನು ಕೊಡೋದಕ್ಕೆ ಅವರು ರೆಡಿಯಾಗಿದ್ದರು. ಇದು ಸಾಧ್ಯನಾ? ಯಾವ ಕಾಲದಲ್ಲಾದರೂ ಸಾಧ್ಯ ಆಗುತ್ತೆ, ಇದಿಲ್ಲ ಅಂತ ಇಲ್ಲ. ಇಂಥ ರಾಗ ಆಡಿದಾಗ ಇಂಥ ಒಂದು ಮಲಗಿದ್ದವರು ಸಹ ಎದ್ದು ನಡೀತಾರೆ ಅನ್ನೋದು ರಾಗಗಳಿದೆ. ಮಳೆ ಬರಲಿಲ್ಲ ಅಂತಂದರೆ ಅಂಥ ಮಳೆ ಬರೋ ಅಂಥ ರಾಗ ಆಡಿದಾಗ ಆ ಮಳೆ ಬಂದಿರೋ ಅಂಥ ಪ್ರತೀತಿಗಳು ಇದೆ. ಇವಾಗಲೂ ಯಾಕೆ ಆಗಬಾರ್ದು? ಆಗ್ಬೋದು. ಅದನ್ನು ನಾವು ಪ್ರಯತ್ನನೇ ಮಾಡಿಲ್ಲ. ಆ ಕಾಲದಲ್ಲಿರಿ, ಈ ಕಾಲದಲ್ಲಿ ಅವ್ರಿಗೆ ಆಗುತ್ತೆ, ನಮಗಾಗುತ್ತಾ ಅಂತೀವಿ. ಇಲ್ಲ, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ವಾಸವಿಯು ಮಂತ್ರೋಚ್ಚಾರಣೆ ಮಾಡಿದರೆ ಸಾಕು, ಅಕ್ಷರ ದೇವತೆಗಳು ಮಂತ್ರಾದಿ ದೇವತೆಗಳು ವಿನಮ್ರವಾಗಿ ತೇಜೋರೂಪದಿಂದ ಪ್ರತ್ಯಕ್ಷರಾಗಿ ಬಿಡುತ್ತಿದ್ದರು. ವಾಸವಿಯು ಧ್ಯಾನಿಸತೊಡಗಿದರೆ ಅಣಿಮಾದಿ ಅಷ್ಟಿಸಿದ್ಧಿಗಳು ಸೇವಾ ಕಾತುರತೆಯಿಂದ ಕಾಯುತ್ತಿದ್ದವು. ವಾಸವಿಯು ಮಾಡಿದ ಸಮಸ್ತ ಕರ್ಮಗಳು ದರ್ಶನಕಾರಕವಾದವು. ವಾಸವಿಯ ಭಾವಗಳು ಅಷ್ಟ ಸಾತ್ವಿಕ ಭಾವಗಳನ್ನುಂಟು ಮಾಡುತ್ತಿದ್ದವು. ಅವಳ ವಿವೇಚನ ದೀಪ್ತಿ ಜಗತ್ತಿನ ಮೂರ್ತಗಳನ್ನು ದೇಶ ಕಾಲ ನಿಮಿತ್ತ ದಿಕ್ಕುಗಳೆಲ್ಲದರ ಮೌಲ್ಯ ನಿರ್ಣಯ ಮಾಡಿ ಸರ್ವಂ ಬ್ರಹ್ಮಮಯಂ ಎಂದು ನಿರ್ಣಯಿಸುತ್ತಿತ್ತು. ವಾಸವಿಯು ಸುಮ್ಮನಿದ್ದರೆ ವಾಯುದೇವನಿಗೆ ತೀವ್ರ ಗತಿಯಲ್ಲಿ ಬೀಸಲು ಮನಸ್ಸಾಗದೆ ತನ್ನ ವೇಗವನ್ನೇ ನಿಯಂತ್ರಿಸಿಕೊಳ್ಳುತ್ತಿದ್ದನು.
ವಾಸವಿಯು ಹೂ ಬಿಡಿದರೆ ವಾಯುದೇವನು ಮೆಲ್ಲನೆ ಬಂದು ಆ ಸುಗಂಧವನ್ನು ಬಹುದೂರಕ್ಕೆ ಒಯ್ಯುತ್ತಿದ್ದನು. ಇಷ್ಟು ಕಲ್ಪನೆ, ಇಷ್ಟು ಇದು, ಎಷ್ಟು ಅವರು ಅನುಭವಿಸಿದ್ದಾರೆ ರಾಜೇಶ್ವರಿ ಅವರು ಅಂತಂದರೆ ಅದು ಬರಬೇಕಾದ್ರೇ ಅಷ್ಟು ಅನುಭವದಿಂದ ಬರಬೇಕೆ, ಸುಮ್ಮನೆ ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಅದಂತೂ ಖಂಡಿತ ಅಂತ ಅನಿಸುತ್ತೆ. ಮಂತ್ರೋಚ್ಚಾರಣೆ ಮಾಡಿದ್ರೆ ಸಾಕು, ಅಕ್ಷರ ದೇವತೆಗಳು ಬರ್ತಾಯಿದ್ರು. ಇನ್ನು ಧ್ಯಾನ ಮಾಡಿದ್ರೆ ಸಿದ್ಧಿಗಳು ಅಷ್ಟಸಿದ್ಧಿಗಳು ಎಲ್ಲನೂ ಬಂದ್ಬಿಡ್ತಾಯಿದ್ರು. ಅವರು ಅವ್ರಿಗೆ ಏನು ಅಪ್ಪಣೆ ಮಾಡ್ತೀವಿ ಅಂತ ಕೇಳ್ತಾಯಿದ್ರು. ಅವರು ಅಷ್ಟು ಕಾಯ್ತಾಯಿದ್ರು. ಇನ್ನು ವಾಸವಿ ಏನೇ ಮಾಡ್ತಾಯಿದ್ರು, ಭಾವವಿಕಾರಗಳು, ಎಷ್ಟು ಸಾತ್ವಿಕ ಭಾವವಿಕಾರಗಳು ಉಂಟಾಗ್ತಾಯಿತ್ತು. ಆ ಸಾತ್ವಿಕ ಭಾವವಿಕಾರಗಳು ಅಂತಂದಾಗ ಮಹಾರಾಜಿ ಬರೆದಿರೋವಂತಹ ಸಾತ್ವಿಕ ಭಾವವಿಕಾರಗಳು ರಾಜಯೋಗ ಪ್ರವಚನ ಮಾಲೆಯಲ್ಲಿ ಇದೆ. ಅದು ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನೂ ಒಂದು ಸಲ ಬೇಕಾದರೆ ತೆಗೆದು ನೋಡ್ಬೋದು ನೀವೆಲ್ಲ. ಗದ್ಗದ ಗಂಟಾಗ್ಬಿಡುತ್ತೆ, ಬೆವರು ಸುರಿದೋಗುತ್ತೆ, ಮಾತಾಡೋದಕ್ಕೆ ಆಗಲ್ಲ, ಸ್ತಬ್ಧ ಆಗೋಗುತ್ತೆ. ಇವೆಲ್ಲ ಸಾತ್ವಿಕ ಭಾವವಿಕಾರಗಳಿಗೆ ಸೇರುತ್ತೆ. ದೇಶ, ಕಾಲ, ನಿಮಿತ್ತ, ದಿಕ್ಕುಗಳ ಎಲ್ಲದರ ಮೌಲ್ಯ ನಿರ್ಣಯ ಮಾಡಿ ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಬ್ರಹ್ಮಮಯ, ಎಲ್ಲ ಅವನೇ, ಎಲ್ಲ ನಮ್ಮ ವಾಸವಿನೇ, ಎಲ್ಲನೂ ವಾಸವಿನೇ ಅಂತಂದರೆ ಮೈ ಜುಮ್ಮನ್ನತ್ತೆ, ರೋಮಾಂಚನವಾಗುತ್ತೆ. ಮತ್ತು ನಮಗೆ ಅದರಲ್ಲೇ ಧ್ಯಾನಸ್ಥರಾಗಬೇಕು ಅಂತಲೂ ಅನಿಸುತ್ತೆ. ಸರ್ವಂ ಬ್ರಹ್ಮಮಯಂ. ಎಂದು ನಿರ್ಣಯಿಸುತ್ತಿತ್ತು. ವಾಸವಿಯು ಸುಮ್ಮನಿದ್ದರೆ ವಾಯುದೇವನಿಗೆ ತೀವ್ರಗತಿಯಲ್ಲಿ ಬೀಸಲು ಮನಸ್ಸಾಗದೆ ತನ್ನ ವೇಗವನ್ನೇ ನಿಯಂತ್ರಿಸಿಕೊಳ್ತಿದ್ದಂತೆ. ವಾಸವಿ ಏನೂ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಇದ್ದರೆ ಪಾಪ ಆ ವಾಯು ದೇವ ಅನ್ಕೊತಾನಂತೆ, ಪಾಪ ಸುಮ್ಮನೆ ಇದ್ದಾರೆ, ಯಾಕೆ ನಾನು ಅವರಿಗೆ ತೊಂದರೆ ಕೊಡಲಿ, ನಿಧಾನಕ್ಕೆ ತಂಪಾಗಿ ಬೀಸ್ತೀನಿ ಅಂತ ಅನ್ನಿಸ್ತಾ ಇತ್ತಂತೆ. ನಮಗೆ ಆ ರೀತಿ ಅನುಭವ ಉಂಟಾಗ್ತಾ ಇತ್ತಾ? ಇದು ಸಾಧ್ಯನಾ ಅಂತ ಅನಿಸುತ್ತೆ. ಹೌದು, ಯಾವಾಗಲೂ ಒಂದು ಮನಸ್ಸಿನಲ್ಲಿ ಅಷ್ಟು ತಂಪಾದ ಒಂದು ಅನುಭವ ಉಂಟಾಗಿತ್ತು ಅಂತಂದರೆ ಆ ಭಾವನೆ ಆಗಲಿ, ಆ ಒಂದು ಗತಿ ಆಗಲಿ, ಅಲ್ಲಿ ಇರಬೇಕು, ತಣ್ಣಕ್ಕಿರುತ್ತೆ ಅನ್ನೋದು ಅನುಭವ ಉಂಟಾಗ್ತಾ ಇರುತ್ತೆ. ಆ ಭಾವನೆ, ಆ ಒಂದು ಈ ಸ್ಥಳ, ಆ ಒಂದು ಇದರಲ್ಲಿ ಕೂತಾಗ, ಭಂಗಿಲಿದ್ದಾಗ ಅದರದ್ದು ವರ್ಣನೆ ಮಾಡೋದಕ್ಕೆ ಅಸದಳ ಅಂತ ಅನಿಸುತ್ತೆ. ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಎಲ್ಲ ಕಡೆನೂ ಅವನಿದ್ದಾನೆ, ಅವನಿಲ್ಲದ ಜಾಗ ಇಲ್ಲ, ಸರ್ವವ್ಯಾಪಿ. ಅವನನ್ನು ಖಂಡವಾಗಿ ಕತ್ತರಿಸೋಕ್ಕಾಗಲ್ಲ, ಅಖಂಡ. ಅವನು ನಿರ್ಗುಣ, ಮತ್ತು ಕಣ್ಣಿಗೆ ಕಾಣಿಸಲ್ಲ, ಆದರೂ ಎಲ್ಲ ಕಡೆನೂ ಅವನೇ ಇದ್ದಾನೆ. ಮನಸ್ಸಾಗದೆ ವಾಸವಿಯು ಸುಮ್ಮನಿದ್ದರೆ ವಾಯುದೇವನಿಗೆ ತೀವ್ರಗತಿಯಲ್ಲಿ ಬೀಸಲು ಮನಸ್ಸಾಗದೆ ತನ್ನ ವೇಗವನ್ನೇ ನಿಯಂತ್ರಿಸಿಕೊಳ್ಳುತ್ತಿದ್ದನು. ವಾಸವಿಯು ಹೂ ಬಿಡಿದರೆ ವಾಯುದೇವನು ಮೆಲ್ಲನೆ ಬಂದು ಆ ಸುಗಂಧವನ್ನು ಬಹುದೂರಕ್ಕೆ ಒಯ್ಯುತ್ತಿದ್ದನು. ಹೀಗೆ ದೇವತೆಗಳೇ ಆ ದೇವಿಯ ನಿತ್ಯ ಸೇವೆಗೆ ನಿಲ್ಲುತ್ತಿದ್ದರು. ಪಂಚಮಹಾಭೂತಾದಿಗಳಿಗೂ ದೇವತೆಗಳೇ ಅಲ್ವಾ? ಅಂಥ ದೇವತೆಗಳು ಸಹ ಏನು ಕರಿತಳೋ ಸಾಕು ಕಾಯ್ತಾ ಇದ್ರಂತೆ ಸೇವೆ ಮಾಡೋದಕ್ಕೆ. ಅದು ಒಂದು ದಿವಸ ಅಲ್ಲ, ಒಂದು ಕ್ಷಣ ಅಲ್ಲ, ನಿತ್ಯ ಸೇವೆಗೆ, ಪ್ರತಿನಿತ್ಯ ಸೇವೆ ಮಾಡಬೇಕು ಅಂತ. ಲೋಕಕ್ಕೆ ಮಾತ್ರ ವಾಸವಿ ಕುಮಾರಿಯು ಶಿಕ್ಷಣ ಪಡೆಯುತ್ತಿರುವಂತೆ ಕಾಣುತ್ತಿದ್ದಾದರೂ ಶಿಕ್ಷಕರಿಗೆ ಮಾತ್ರ ವಾಸವಿಯ ಪ್ರಜ್ಞಾಜ್ಯೋತಿಯ ಅಲೌಕಿಕತೆಯು ತಿಳಿಯದಿರಲಿಲ್ಲ. ಹೀಗೆ ಮಾಧವ ಸೋದರಿಯಾದ ಮಹಿಮಾನ್ವಿತ ವಾಸವಿಯು
ತನ್ನ ಅಪರೂಪ ಲೀಲೆಗಳಿಂದ ಅಭೂತಪೂರ್ವ ಅದ್ಭುತ ಪ್ರದರ್ಶನಗಳಿಂದ ತನ್ನ ಪರಾಶಕ್ತಿಯ ಅವತಾರದ ಪರಿಪೂರ್ಣತೆಯನ್ನು ತನ್ನ ಭಕ್ತರಿಗೆ ಆಗಾಗ ತೋರಿಸಿ ಅವರಲ್ಲಿ ರಸಾಸ್ವಾದ ಅನುಪಮ ಅನುಭವಗಳನ್ನು ಉಂಟುಮಾಡುತ್ತಿದ್ದಳು. ಕಾಲಚಕ್ರ ತಿರುಗಿತು. ವಾಸವಿಯು ಸಕಲ ವಿದ್ಯಾವಾರಿಧಿಯಾದಳು, ಸಕಲ ಕಲಾನಿಧಿಯಾದಳು, ಸಕಲ ಸುಗುಣ ಗಣಿಯಾದಳು, ಅನುಪಮ ಕನ್ಯಾ ಚಿಂತಾಮಣಿಯಾದಳು. ಅನುಪಮ ರೂಪ ಲಾವಣ್ಯಗಳಿಂದ ವಿಶ್ವಮೋಹಕ ತೇಜಸ್ಸಿನಿಂದ ಬೆಳೆಯುತ್ತಾ ಹದಿಹರೆಯಕ್ಕಿಯೇ ಕಾಲಿಟ್ಟಳು. ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಸೇವೆ ಮಾಡೋದಕ್ಕೆ ಅವು ಯಾವಾಗ ಕರೀತಾರೋ ಅಂತ ಕಾಯ್ತಾ ಇದ್ರಂತೆ ದೇವತೆಗಳೆಲ್ಲ. ಶಿಕ್ಷಕರಿಗೆ ಮಾತ್ರ ಆ ಪ್ರಜ್ಞಾಜ್ಯೋತಿಯೇ ಅವರಲ್ಲಿ ಉನ್ನತವಾದ ಒಂದು ಪ್ರಜ್ಞೆಗೆ ಅವರನ್ನು ಏರಿಸ್ಬಿಟ್ಲು. ಮಹಿಮಾನ್ವಿತ ಲೀಲೆಗಳಿಂದ ಒಂದಲ್ಲ ಎರಡಲ್ಲ, ಹುಟ್ಟಿದಾಗ್ಲಿಂದನೂ ಲೀಲೆನೇ, ಹೊಟ್ಟೆಯಲ್ಲಿದ್ದಾಗಲೂ ಲೀಲೆನೇ. ಆ ಲೀಲಾ ಪ್ರಸಂಗಗಳನ್ನ ಓದ್ತಾ ಇದ್ದರೆ ನಮಗೆ ಮೈ ರೋಮಾಂಚನ ಆಗುತ್ತೆ. ಬೇರೆ ಮಹನೀಯರ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತಾ ಇರುತ್ತೆ. ಆ ಪರಾಶಕ್ತಿ ಅವತಾರದ ಪರಿಪೂರ್ಣತೆಯನ್ನು ತನ್ನ ಭಕ್ತರಿಗೆ ಆಗಾಗ ತೋರಿಸಿ ಅವರಲ್ಲಿ ರಸಾಸ್ವಾದನೆಯೂ ಉಂಟು ಮಾಡ್ತಾಯಿದ್ಲು, ಅನುಪಮ ಅನುಭವಗಳಿಂದ ಉಂಟು ಮಾಡ್ತಾಯಿದ್ಲು. ಎಲ್ರಿಗೂ ಈ ಅನುಭವ ಉಂಟಾಗುತ್ತೆ. ಯಾಕೆ ಅಂದರೆ ಅವನೇ ಅಲ್ವಾ, ಆ ವಾಸವಿನೇ ತಾನೇ ಎಲ್ಲರಲ್ಲೂ ನೆಲೆಸಿರೋದು, ಆ ವಾಸವಿನೇ ಎಲ್ಲನೂ ಮಾಡ್ತಾ ಇರೋದು. ಆ ವಾಸವಿ ಶಕ್ತಿ ಇರೋದ್ರಿಂದ, ಆ ಪ್ರಾಣಶಕ್ತಿ ವಾಸವಿಯಾಗಿರೋದ್ರಿಂದ ಎಲ್ಲನೂ ನೋಡೋದು, ತಿನ್ನೋದು, ಮೂಸೋದು, ಪ್ರತಿಯೊಂದು ಕೆಲಸನೂ ಅದು ಮಾಡ್ತಾಯಿದೆ ಅಂತಂದರೆ ಅದು ಯಾವುದ್ರಲ್ಲೂ ನಮಗೆ ಸ್ವತಂತ್ರ ಇಲ್ಲ ಅಂತ ತಾನು ಇವಾಗ ಹೇಳಿದ್ರು. ಹೆಂಗೆ ಅಂತ ನಾನು ಕೇಳಿದ್ದಕ್ಕೂ ಹೇಳಿದ್ರಲ್ಲ, ನಾವು ಕಾಫಿ ಮಾಡಬೇಕು ಅಂದರೆ ಕಾಫಿ ಪುಡಿ ಹಾಕಬೇಕು ಅಂತ. ಹಂಗೆ ಹೇಳಿ ಜ್ಯೋತಿನಾ, ಅಂತಹ ಒಂದು ಅನುಭವ ಪ್ರತಿಯೊಬ್ಬರಿಗೂ ಆಗಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಅಲ್ವಾ. ಆ ವಾಸವಿ ಇಚ್ಛೆನೂ ಅದೇ ಇತ್ತು. ಅದಕ್ಕೋಸ್ಕರ ಅವರು ಎಲ್ಲರಿಗೂ ಆ ರೀತಿಯ ಅನುಭವ ಉಂಟಾಗಲಿ ಅಂತ ಹೇಳಿಬಿಟ್ಟು ಆ ಪರಾಶಕ್ತಿ ಆ ಅವತಾರದ ಪರಿಪೂರ್ಣತೆಯನ್ನು ತನ್ನ ಭಕ್ತರಿಗೆ ಆಗಾಗ ನಿವೇದನೆ ಮಾಡ್ತಾಯಿದ್ಲು, ತೋರಿಸ್ತಾಯಿದ್ಲು, ಅದನ್ನು ಪ್ರದರ್ಶನ ಮಾಡ್ತಾಯಿದ್ಲು. ಅದು ಎಷ್ಟು ಜನ ಅರ್ಥಕೊಂಡ್ರು ಬಿಟ್ಟರು ಅದು ನಮಗೆ ಗೊತ್ತಿರಲ್ಲ. ಬಟ್ ಏನಪ್ಪ ಅಂತಂದರೆ ಗೊತ್ತಿಲ್ಲದೆ ಇರೋರು ಸಹ ಅದನ್ನು ಅನುಭವಿಸೋದಕ್ಕಂತೂ ಸಾಧ್ಯ ಆಗುತ್ತೆ. ಏನು ಗೊತ್ತಿಲ್ಲದೆ ಇರೋ ಸರಿ ಕೇಳ್ತಾಯಿದ್ರೆ ಸಾಕ್ರಿ. ನಾನು ಕ್ಲಾಸಿಗೆ ಬಂದಿದ್ದೆ, ಕೇಳ್ತಾಯಿದ್ದೆ, ಅಷ್ಟು ಆನಂದ ಆಗ್ತಾಯಿತ್ತು. ಅಲ್ಲಿಗೆ ಕರ್ಕೊಂಡೋದ್ರೇನೋ ನಮಗೆ ಆ ಕಾಲಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಆ ದೇವಿಯ ಒಂದು ಸನ್ನಿಧಿಯಲ್ಲಿ ನಿಲ್ಲಿಸ್ದಂಗಿತ್ತು ಅಂತಲೂ ಹೇಳ್ತದೆ. ಸಕಾಲ ಕಾಲಚಕ್ರ ಯಾವಾಗಲೂ ತಿರುಗ್ತಾನೆ ಇರುತ್ತಲ್ವ. ಬೆಳಗ್ಗೆ ಆಗೋಯ್ತು, ಸಾಯಂಕಾಲ ಆಗೋಯ್ತು, ಒಂದು ದಿವಸ ಆಗೋಯ್ತು, ಇನ್ನೇನು ಒಂದು ತಿಂಗಳಾಗೋಯ್ತು, ಆವಾಗಲೇ ಒಂದು ವರ್ಷ ಆಯಿತು, ನೆಕ್ಸ್ಟ್ ಮಂತ್ ಬಂದುಬಿಡ್ತು ಅಂತ ಹೇಳ್ತಾ ಇರ್ತೀವಲ್ವ. ಇದು ನಮಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ಈ ಕಾಲದಲ್ಲಿ ನಾನು ಏನು ಮಾಡಿದೆ, ಅಂಥವರೊಂದು ಸನ್ನಿಧಿಯಲ್ಲಿ ನಾನು ಇರಬೇಕಾಗಿತ್ತಲ್ಲ. ವಾಸವಿ ಅಂತಹ ಒಂದು ದೇವಿಯ ಒಂದು ಸನ್ನಿಧಿಯಲ್ಲಿ ಇವಾಗಲೂ ನಾವು ಅವಳ ಸನ್ನಿಧಿಯಲ್ಲೇ ಇದ್ದೀವಿ. ಪ್ರತಿಯೊಬ್ಬರೂ ಆ ಒಂದು ಸನ್ನಿಧಿನ, ಆ ಒಂದು ಅನುಭವವನ್ನು ನಾವು ಆಸ್ವಾದಿಸ್ತಾ ಇದ್ದೀವಿ. ಆ ರಸಾನುಭವದಲ್ಲಿ ಮುಳುಗ್ತಾ ಇದ್ದೀವಿ, ತೇಲ್ತಾ ಇದ್ದೀವಿ, ಆನಂದದಲ್ಲಿದ್ದೀವಿ. ಯಾವುದು ದೇಶ ಕಾಲ ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ. ಇಂಥ ಒಂದು ದಿವ್ಯವಾದ ಒಂದು ಅನುಭವ ಇದೆಯಲ್ಲ, ಸಕಲರ ಹೃದಯಾಂತರಾಳದಲ್ಲಿ ಆಗ್ತಾಯಿದೆ ಎಲ್ರಿಗೂ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಆದರೆ ವಾಸವಿಯು ಸಕಲ ವಾರಿಧಿಯಾದಳು, ಸಕಲ ಕಲಾನಿಧಿಯಾದಳು, ಸಕಲ ಸುಗುಣ ಗಣಿಯಾದಳು.
ಎಲ್ಲ ಅವಳೇ ಅಲ್ವಾ. ವಿದ್ಯೆ ಮತ್ತು ಕಲೆಗಳು, ಗುಣಗಳು, ಅನುಪಮ ಚಿಂತಾಮಣಿಯಾದಳು. ಚಿಂತನೆ ಮಾಡೋದಕ್ಕೆ ಇಂತಹ ಒಂದು ತಾಯಿಯ ರೂಪ, ಆಕಾರ ಮತ್ತು ಅವಳ ಒಂದು ಮಾತು, ನೋಟ, ಕ್ರಿಯೆ ಪ್ರತಿಯೊಂದು ನಮಗೆ ಪ್ಲಸ್ ಆಗ್ತಾ ಬರುತ್ತೆ. ಅನುಪಮ ರೂಪ, ಲಾವಣ್ಯ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಅವರ ಹಾಡೋದನ್ನು ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಅವ್ರು ಏನೇ ಮಾಡಿದ್ರು, ಪ್ರದರ್ಶನ ಮಾಡ್ತಾಯಿದ್ರು ನಾಟ್ಯನ, ನಾವು ಅದರಲ್ಲಿ ಒಂದಾಗ್ಬಿಟ್ಟಿರ್ತೀವಿ. ಯಾಕೆಂದರೆ ಅವಳು ಅದರಲ್ಲೇ ಇರೋದು, ಅವಳಿಂದನೇ ಎಲ್ಲ ಬಂದಿರೋದು, ಆ ತಾಯಿಯಿಂದನೇ ಎಲ್ಲ ಬಂದಿರೋದು, ಆ ತಾಯಿಯಿಂದನೇ ನಾವೆಲ್ಲ ಬಂದಿರೋದು. ಅವಳು ಬಿಟ್ಟೇನೂ ಇಲ್ಲ. ಇನ್ನು ರೂಪ, ಲಾವಣ್ಯಗಳು ವಿಶ್ವಮೋಹಕ ತೇಜಸ್ಸಿನಿಂದ ಬೆಳೆಯುತ್ತಾ ಹದಿಹರಿಯಕ್ಕೆ ಕಾಲಿಟ್ಟಳು. ಅಂದರೆ ಯೌವನಕ್ಕೆ ಕಾಲಿಟ್ಟಿದ್ದಾಳು. ಏಕಸಂಧಿಗ್ರಾಹಿ ವಿರೂಪಾಕ್ಷ. ಭಾಸ್ಕರಾಚಾರ್ಯರ ಜೊತೆ ವಿರೂಪಾಕ್ಷ ಅವರು ಇದಕ್ಕೆ ಗುರುಕುಲಕ್ಕೆ ಹೋಗ್ತಾರೆ. ಆದರೆ ಗುರುಕುಲ ವಾಸ ಇಲ್ಲದೇ ಮನೇಲೇ ಗುರುಕುಲ ಮಾಡಿಕೊಟ್ರು ವಾಸುವಿಗೆ. ಗಂಡು ಹುಡುಗರು ಮಾತ್ರ ಹೋಗೋದೇನೋ ಗೊತ್ತಿಲ್ಲ, ಹೆಂಗಸರು ಅಂದರೆ ಲೇಡೀಸು ಹೋಗ್ತಾ ಇರಲಿಲ್ವೇನೋ ಆಗಿನ ಕಾಲದಲ್ಲಿ ಅಂತ ಅನಿಸುತ್ತೆ. ಭಾಸ್ಕರಾಚಾರ್ಯರು ಗುರುಕುಲದಲ್ಲಿ ನೀಡದ ವಿದ್ಯೆ ಇರಲಿಲ್ಲ, ಕಲಿಸದ ಪಾಠಗಳಿರಲಿಲ್ಲ. ವಿರೂಪಾಕ್ಷನು ಉತ್ತಮೋತ್ತಮ ವಿದ್ಯಾರ್ಥಿಯಾದನು. ಗುರುವರ್ಯರು ವೇದಾಂಗಗಳನ್ನು, ಶಾಸ್ತ್ರಗಳ ಅಭ್ಯುದಯ ನಿಶ್ರೇಯಸ್ಸುಗಳನ್ನು ವಿವರವಾಗಿ ಬೋಧೆ ಮಾಡಿದರು. ಪ್ರಸ್ಥಾನತ್ರಯಗಳಾದ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳ ಮಂತ್ರಗಳನ್ನು ಕಂಠಸ್ಥ ಮಾಡಿಸಿ ಅವುಗಳ ಭಾವಾರ್ಥವನ್ನು ಮತ್ತು ಸಾರವನ್ನು ಹೃದಯಂಗಮಯವಾಗಿ ವರ್ಣಿಸಿದರು. ಪರಾಶಕ್ತಿ ಮತ್ತು ಅಪರಾ ಪ್ರಕೃತಿಗಳನ್ನು ವಿವರಿಸುವಾಗ ವಿರೂಪಾಕ್ಷನು ಅತ್ಯಾಶ್ಚರ್ಯದಿಂದ ಕೇಳುತ್ತಿದ್ದನು. ಭಗವತ್ ಸಾನ್ನಿಧ್ಯದ ಮಾತ್ರದಿಂದ ಇಡೀ ವಿಶ್ವವು ಹೀಗೆ ಚೈತನ್ಯಮಯವಾಗಿದೆಯೇ ಎಂದು ತನ್ನಲ್ಲಿ ತಾನೇ ಪರಮಾತ್ಮನ ಬಗ್ಗೆ ಚಿಂತಿಸುತ್ತಿದ್ದನು. ಆ ವಯಸ್ಸಿಗೆ ಅವರಿಗೆಲ್ಲ ಆ ಚಿಂತನೆ ಇತ್ತು. ನಮಗೆ ಎಷ್ಟು ವಯಸ್ಸಾಗಿದ್ರೂ ಆ ಚಿಂತನೆಗಳಿದೆಯಾ ಅಂತಂದರೆ ಏನೋ ಅಲ್ಪ ಸ್ವಲ್ಪ ಸತ್ಸಂಗದಲ್ಲಿದ್ದಾಗಲೇನೋ ಬರುತ್ತೇನೋ ಅಂತ ಅನಿಸುತ್ತೆ. ಅವರಿಗೆ ವಿರೂಪಾಕ್ಷನಿಗೆ ಎಲ್ಲನೂ ವಿದ್ಯೆಗಳೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವನು ತುಂಬಾ ಎಲ್ಲ ಚೆನ್ನಾಗಿ ಕಲಿತಾ ಇದ್ದಾನೆ. ಮತ್ತು ಅವನಿಗೆ ಒಂದು ಇದು ಕ್ವಶನ್ ಬರುತ್ತೆ ನೋಡಿ. ಭಗವತ್ ಸಾನ್ನಿಧ್ಯ ಮಾತ್ರದಿಂದ, ಭಗವಂತನ ಸಾನ್ನಿಧ್ಯ ಮಾತ್ರದಿಂದನೇ ಎಷ್ಟು ಚೈತನ್ಯಮಯವಾಗಿದೆಯಲ್ಲ ಈ ವಿಶ್ವನೇ ಅಂತ ಹೇಳಿ ಆ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇದ್ದಾನೆ ಅವನು. ನಮಗೆ ಅದ್ರ ಬಗ್ಗೆ ಅಷ್ಟು ಆಲೋಚನೆ ಆಗಲಿ, ವಿವರ ಆಗಲಿ, ಅದು ಕ್ವಶನ್ ಆಗಲಿ ಬಂದಿದ್ದು ಕಡಿಮೆ. ಬಂದಿರ್ಬೋದು, ಆವಾಗ ತಾನೇ ಕೇಳ್ತಾ ಇರೋ ಬಂದಿರ್ಬೋದು, ಮತ್ತೆ ವಿಲೀನ ಆಗಿಬಿಡುತ್ತೆ. ಆದರೆ ಅವನಿಗೆ ವಿರೂಪಾಕ್ಷನಿಗೆ ಆ ಚಿಂತೆ ಉಂಟಾಗ್ತಾ ಇತ್ತು. ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ. ಇನ್ನು ಷಡ್ ದರ್ಶನಗಳ ಬಗ್ಗೆ ಕೇಳುವಾಗಂತೂ ವಿರೂಪಾಕ್ಷನಿಗೆ ಅವು ಆತ್ಮವಿದ್ಯೆ, ಯೋಗ ವಿದ್ಯೆಗಳ ವಿಶ್ವವಿದ್ಯಾಲಯದ ವಿವಿಧ ಶೋಧನೆ, ಸಾಧನೆ, ಸಾಫಲ್ಯಗಳ ಮೇರು ಶಿಖರಗಳೆನಿಸಿತು. ಯೋಗ ಮಾರ್ಗದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾದ ಅಷ್ಟಸಿದ್ಧಿಗಳ ಬಗ್ಗೆ ಅರಿಯುವಾಗ ಶ್ರೀರಾಮಚಂದ್ರನ ಪರಮಭಕ್ತನಾದ ಶ್ರೀ ಆಂಜನೇಯನ ನೆನಪಾಗಿ ರೋಮಾಂಚನಗೊಂಡನು. ಆತ್ಮವಿದ್ಯೆ, ಯೋಗವಿದ್ಯೆ, ವಿವಿಧ ಸಾಧನೆಗಳೇನು, ಸಾಫಲ್ಯ ಏನು, ಈ ಯೋಗ ಮಾರ್ಗದಲ್ಲಿ ಯಾರ್ಯಾರು ಅಷ್ಟಸಿದ್ಧಿಗಳನ್ನ ಪಡ್ಕೊಂಡಿದ್ದಾರಲ್ಲ
ಅದನ್ನು ಅರ್ಥಕೋಬೇಕಾದ್ರೇ ಅವನಿಗೆ ಶ್ರೀರಾಮಚಂದ್ರನ ಭಕ್ತನಾದ ಆಂಜನೇಯನದು ಜ್ಞಾಪಕ ಬರುತ್ತೆ. ಆ ಜ್ಞಾಪಕ ಮಾಡ್ಕೊಂಡಿದ್ದಕ್ಕೆ ರೋಮಾಂಚನ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರೋಮಾಂಚನ ಆಯಿತು ಅಂತಂದರೆ ಇವಾಗಲೂ ನೆನೆಸ್ಕೊಂಡ್ರೂ ಸಹ ಅವನ ಚಿರಂಜೀವಿ ಹನುಮಂತ ಎಲ್ಲ ಕಡೆನೂ ಇದ್ದೇ ಇರ್ತಾನೆ. ಅವನನ್ನು ನೆನೆಸ್ಕೊಂಡ್ರೆ ಸಾಕು ನಮಗೆ ರೋಮಾಂಚನ ಆಗುತ್ತೆ, ಒಂದು ಆನಂದ ಆಗುತ್ತೆ, ಒಂದು ಬಲ ಬಂದಂಗೆ ಆಗುತ್ತೆ. ಏನು ಮಾಡಬೇಕು ಮುಂದೆ ಅನ್ನೋದು ನಮಗೆ ಅರಿವಾಗುತ್ತೆ. ಭಕ್ತಿಲಿ ಅವನ ಮೇರು ಅಲ್ವಾ, ಶ್ರೀರಾಮನ ಬಂಟ, ಶ್ರೀರಾಮನ ಭಕ್ತ. ನಾನು ಅನ್ನೋದು ಕಿಂಚಿತ್ತಿತ್ತ ಅವನಿಗೆ, ಅದೆಲ್ಲ ಎಲ್ಲೋ ಹೊರಟೋಗಿತ್ತು, ಎಲ್ಲೇ ಇಲ್ಲ ಅಲ್ಲಿ. ಅವನ್ನ ನೆನಪು ಮಾಡಿಕೊಂಡ್ರೇ ಸಾಕು ಅಂತಹ ಒಂದು ಅನುಭೂತಿ ಉಂಟಾಗುತ್ತಲ್ಲ, ಅಂಥದ್ದು ಆನಂದದ ಅನುಭೂತಿ, ಒಂದು ಅವರ್ಣನೀಯವಾದ ಒಂದು ವರ್ಣನೆ ಮಾಡ್ತಾ ಹೋದಾಗ ಆ ವರ್ಣನೆಯ ಇದಕ್ಕೆ ತುಟ್ಟ ತುದಿಗೆ ನಾವು ಹೋಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಲ್ವ. ಮಂತ್ರ, ಯಂತ್ರ, ತಂತ್ರ, ಪೂಜಾ ವಿಧಾನಗಳಿಂದ ಭಗವದ್ ಆರಾಧನೆ ಮಾಡುತ್ತಾ ಅಂತರ್ಯಾಗದಿಂದ ಆತ್ಮಜ್ಞಾನಕ್ಕೆ ಅಧಿಕಾರಿಯಾಗಬಹುದಾದ ಮರ್ಮಗಳನ್ನೆಲ್ಲ ತಿಳಿದನು. ಉತ್ತಮಾಧಿಕಾರಿಗಳು ಶ್ರವಣ, ಮನನ, ನಿಧಿಧ್ಯಾಸಗಳೆಂಬ ಸಾಕ್ಷಾತ್ ಸಾಧನೆಗಳಿಂದ ನಚಿಕೇತನಂತೆ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದೆಂದು ಗ್ರಹಿಸುತ್ತಾ ಮನನ ಮಾಡುತ್ತಾ ಆತ್ಮವಿಶ್ಲೇಷಣೆಯಲ್ಲಿ ತಲ್ಲೀನರಾಗುತ್ತಿದ್ದನು. ಒಮ್ಮೊಮ್ಮೆ ಏಕಾಂತದಲ್ಲಿ ಕುಳಿತು ಪರತತ್ವವೇನೆಂದು ಅನ್ವೇಷಣೆಯಲ್ಲಿ ಮಗ್ನನಾಗುತ್ತಿದ್ದನು. ಯೋಗ ತರಗತಿಗಳ ಬಳಿಕ ಮಂತ್ರ ಪಠನ ಕ್ರಮಗಳನ್ನು ಕಲಿಸುತ್ತಿದ್ದಾಗ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಪದಪಾಠ, ಕ್ರಮಪಾಠ, ಜಟಪಾಠ, ಘನಪಾಠದ ಪದ್ಧತಿಗಳನ್ನು ತೀವ್ರಗತಿಯಲ್ಲಿ ತನ್ನದಾಗಿಸಿಕೊಂಡನು. ನಾವು ಇವಾಗ ಚಳ್ಳಕೆರೆ ಬ್ರದರ್ಸ್ ಒಂದು ಸ್ವರ ಮಾಧುರ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಲೀಲಾಜಾಲವಾಗಿ ಆ ಒಂದು ಮಂತ್ರಪಠನ ಹೇಳ್ತಾ ಇದ್ದರೆ ಏನು ಬೇಕಾಗಿರಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಹೇಳೋಕೆ ಬರದೇ ಇದ್ರೂ ಕೇಳೋದ್ರಿಂದ ಅವರ ಒಂದು ಅನುಭವನ ನಾವು ಪಡಿತೀವಿ. ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತೆ. ಅದು ಹೇಳೋ ಕ್ರಮ ಆಗಲಿ, ಅದರ ಒಂದು ಏನು ಪದಪಾಠ, ಕ್ರಮಪಾಠ, ಜಟಪಾಠ, ಘನಪಾಠ ಅಂತ ಹೀಗೆಲ್ಲ ಇದೆಯಲ್ಲ, ಅದನ್ನೆಲ್ಲ ತಿಳ್ಕೊಂಡು ಅದನ್ನೆಲ್ಲ ಕಲಿಕೆ ಮಾಡ್ತಾ ಅವನು ಅನ್ವೇಷಣೆ ಮಾಡ್ತಾ ವಿದ್ಯಾರ್ಥಿಯಾಗಿ ಇವನ್ನೆಲ್ಲ ತೀವ್ರಗತಿಯಲ್ಲಿ ಅದು ಬೇಗ ಬೇಗ ಎಲ್ಲ ತನ್ನದಾಗಿಸ್ಕೋಬೇಕು, ತನ್ನ ಜ್ಞಾನ ಭಂಡಾರಕ್ಕೆ ತುಂಬ್ಕೋಬೇಕು, ತನ್ನ ಹೃದಯಂಗಮಯವಾಗಬೇಕು ಅಂಥೇಳಿ ವಿರೂಪಾಕ್ಷ ತುಂಬಾ ಹೋರಾಟ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಜ್ಞಾನಾರ್ಜನೆ ಮಾಡ್ತಾ ಇದ್ದಾನೆ. ಭಾಸ್ಕರಾಚಾರ್ಯರು ವಿರೂಪಾಕ್ಷನ ತೀವ್ರ ವಿದ್ಯಾಕಾಂಕ್ಷೆಯನ್ನು ಕಂಡು ಅರಮನೆಯಲ್ಲಿ ಕುಮಾರಿ ವಾಸವಿಯ ಅದ್ಭುತ ಜ್ಞಾನಶಕ್ತಿ ಕಂಡು ಪುತ್ರಕಾಮೇಷ್ಟಿಯಿಂದ ಜನಿಸಿರುವ ವರಪುತ್ರ ಪುತ್ರಿಯರಲ್ಲವೇ ಇವರಿಗೆ ವಿದ್ಯಾದಾತನಾಗುವ ಭಾಗ್ಯ ನನಗೂ ದೈವದತ್ತ ವರದಾನವಲ್ಲವೇ ಎಂದು ಸಂತಸಗೊಳ್ಳುತ್ತಿದ್ದರು. ಎಂಥ ಗುರುಗಳಿಗಾದ್ರೂ ನೆಪ ಮಾತ್ರದಲ್ಲಿ ಅವ್ರ ಗುರುಗಳಾಗಿರ್ತೀವಿ ಅಂತಂದಾಗ ಎಷ್ಟು ಖುಷಿಯಾಗುತ್ತಲ್ವ. ನಮ್ಮ ಮಾತಾಜಿಯವರಂತೂ ನಿಜಕ್ಕೂ ಒಂದು ಸಾಧನೆಯಲ್ಲಿ ಅಷ್ಟು ಮುಂದುವರಿತಾರೆ, ಅಷ್ಟು ಬೇಗ ಇದಾಗುತ್ತೆ ಅಂತಂದಾಗ ತುಂಬಾ ಇದಾಗ್ತಾಯಿತ್ತು. ಕನಸಿನಲ್ಲಿ ಬಂದು ಅವ್ರಿಗೆ ಗುರುಗಳು ನನ್ನಲ್ಲಿರೋದೆಲ್ಲ ನಿನಗೆ ವಿದ್ಯಾದಾನ ಮಾಡ್ತೀನಿ ಬಾ ಅಂತ ಅಂದಾಗ ಅವೆಲ್ಲ ಕನಸು ಅಂತ ಹೇಳಿ ಅವ್ರ ಮನೆಯವ್ರು ಅಂದ್ರೂ ಇದು ಕನಸಾದ್ರೂ ಅದನ್ನ ನೆನೆಸು ಮಾಡಿಕೊಂಡ್ರು. ಅವರು ಬ್ರಹ್ಮಜ್ಞಾನಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಸಿದ್ಧರಾದರು. ಅವರಲ್ಲಿ ಹೇಳಿದ ರೀತಿಯಲ್ಲಿ ಅವರು ಫಾಲೋ ಮಾಡ್ತಾ ಬಂದರು. ಅವರು ಹೆಣ್ಮಕ್ಳನ್ನೇ ಸೇರಿಸ್ತಾ ಇರಲಿಲ್ಲ, ಹೆಣ್ಮಕ್ಳ ಮುಖನೇ ನೋಡ್ತಾ ಇರಲಿಲ್ಲ ಮಹಾರಾಜಿಯವರು. ಅಂತಹ ಒಂದು ಮಹಾನ್ ಯೋಗಿಯ
ಸಾನ್ನಿಧ್ಯದಲ್ಲಿ ಅವರು ಜ್ಞಾನಾರ್ಜನೆ ಮಾಡಿ ಅವರು ಹೇಳಿದ ಕ್ರಮದಲ್ಲಿ ಅವರು ಸಾಧನೆ ಮಾಡ್ತಾ ಬಂದು ತೊಟ್ಟ ತುದಿ ಶಿಖರದಲ್ಲಿ ರಾಜ ರಾಜಯೋಗಾಚಾರ್ಯ ಅಂತ ಹೇಳ್ಬಿಟ್ಟು ಅವರು ಹೇಳಿ ಹೃದಯದಲ್ಲಿ ಹೇಳಿ ಅವರು ಇದು ಮಾಡಿದ್ರಲ್ಲ, ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ? ನಾವು ನೋಡ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ, ನಾವು ಅಂತಹವರ ಒಂದು ಗುರುಗಳ ಒಂದು ಸನ್ನಿಧಿಯಲ್ಲಿ ಸೇರ್ತಾ ಇರ್ತೀವಿ, ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಭಾಗ್ಯ ಬೇಕಾಗಿದೆ ನಮಗೆ? ನಿಜಕ್ಕೂ ನಮ್ಮ ಜನ್ಮ ಸಾರ್ಥಕ ಆಗೋ ದಿನಗಳು ಹತ್ರನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ವಾರ ನೋಡೋಣ. ಇನ್ನು ಹೋಗ್ತಾ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಬಂದಿಲ್ವಾ? ಅಕ್ಕ ಅವರು ಗೊತ್ತಿಲ್ಲ ಅಕ್ಕ. ಯಾಕೆ ಇವತ್ತು ಬಂದಿಲ್ಲ? ಏನೋ ಗೊತ್ತಿಲ್ಲ. ನಿನ್ನೆ ಇನ್ನು ಸ್ವಲ್ಪ ಫುಡ್ ಪ್ರಾಬ್ಲಮ್ ಇದೆ, ಫುಡ್ದು ಒಳಗಡೆ ಅಂತ ಹೇಳ್ತಾ ಇದ್ರು. ಅದಿದ್ರೆ ನಾನು ಬರಕ್ ಆಗಲ್ಲ ಅಂತ. ನಿನ್ನೆನು ಮಾಡ್ಲಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲ, ಬಂದಿರ್ಲಿಲ್ಲ. ನಾನು ಸ್ವಲ್ಪ ಫುಡ್ ಇನ್ಫೆಕ್ಷನ್ ಏನೋ ಆಗಿದೆಯಂತೆ. ಸರಿ. ಹಾಗಾದ್ರೆ ನಾನು ಶಾಂತಿ ಮಂತ್ರ ಹೇಳ್ಬಿಡ್ತೀನಿ, ಆಮೇಲೆ ಏನು ಮಾತಾಡೋಣ. ಹೇಳ್ಬಿಡು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಗುರು. ಮೇಡಮ್, ನಿಧಿ ಧ್ಯಾಸನ ಅಂದ್ರೆ ಅದು ನಾವು ಕಲ್ತಿರೋದು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತನಾ? ಜೈ ಗುರು.